ಹಲೋ, ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್. ವೆಲ್ಕಮ್ ಟು ದ ಕ್ಲಾಸ್. ನಾನು ಭಾಗ್ಯಶ್ರೀ ಜೋಶಿ ಅಂತ. ಸೊ ಇವತ್ ನಾವೇನ್ ಮಾಡೋಣ? ಸೊ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ನಾವೀಗಾಗಲೇ ಕಲಿತಾ ಬಂದಿದ್ದೀವಿ. ಸೊ ಎಲ್ಲಿಂದ? ಸೊ ಫಿಫ್ತ್ ಆನ್ವರ್ಡ್ಸ್ ಅನ್ನೋಕ್ಕಿಂತ ನಾವು ಚಿಕ್ಕವರಿದ್ದಾಗಿಂದಲೂ ಕೂಡ ನಮ್ಗೆ ಆಕೃತಿಗಳನ್ನ ತೋರಿಸಿ ಇದು ಚೌಕ, ಇದು ತ್ರಿಭುಜ, ಹೌದಾ, ಇದು ಆಯತ ಅಂತ ನಮ್ಗೆ ಹೇಳ್ತಿದ್ರು, ಹೌದಲ್ವಾ? ಈಗ ನಾವು ಮಕ್ಕಳಿಗೆ ಆಟಿಕೆ ಸಾಮಾನನ್ನ ಕೊಟ್ಟಾಗ ಇದು ಯಾವ ಆಕೃತಿಯಲ್ಲಿದೆ ಸೊ ನಾವು ಹೇಳ್ತಾ ಇರ್ತೀವಿ, ಹೌದಾ? ಸೊ ತ್ರಿಭುಜಗಳ ಪರಿಚಯ ಎಲ್ಲಿಂದ ಇದೆ ನಮ್ಗೆ? ಸೊ ನಾವು ಚಿಕ್ಕವರಿದ್ದಾಗಿಂದಲೂ ಕೂಡ ನಮಗೆ ತ್ರಿಭುಜಗಳ ಪರಿಚಯ ಇದೆ, ಹೌದಲ್ವಾ? ಹಾಗಾದ್ರೆ ಈ ತ್ರಿಭುಜಗಳಲ್ಲಿ ನಾವೇನನ್ನ ನೋಡ್ತೀವಿ? ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ತ್ರಿಭುಜಗಳು ಅಂತಂದ್ರೆ ಏನು ನೋಡ್ತೀವಿ? ಸೊ 3 ಬಾಹುಗಳನ್ನ ಹೊಂದಿರುವಂತಹ ಒಂದು ಆಕೃತಿ, ಅದು ನಮಗೆ ಚಿಕ್ಕವರಿದ್ದಾಗ ಗೊತ್ತಿತ್ತು. ಮುಂದೆ ಮುಂದೆ ನಾವೇನ್ ನೋಡಿದ್ವಿ? 3 ಬಾಹುಗಳ ಜೊತೆಗೆ 3 ಕೋನಗಳು ಇರತ್ತೆ ಅಂತ ನೋಡಿದ್ವಿ. ಆಮೇಲೆ ನಾವೇನ್ ಮಾಡಿದ್ವಿ? ಸೊ 3 ಬಾಹುಗಳಿರತ್ತೆ, 3 ಕೋನಗಳಿರತ್ತೆ. ಹಾಗಾದ್ರೆ ಬಾಹುಗಳು ಬೇರೆ ಬೇರೆ ರೀತಿಯಾಗಿದ್ದಾಗ, ಅಥವಾ ಎಲ್ಲಾ ತ್ರಿಭುಜದ 3 ಬಾಹುಗಳು ಸಮವಾಗಿದ್ದಾಗ ಏನಂತ ಕರೀತಾರೆ? ಅಥವಾ 2 ಬಾಹುಗಳು ಸಮವಾಗಿದ್ದಾಗ ಏನಂತ ಕರೀತಾರೆ? 3 ಬಾಹುಗಳ ಅಳತೆಗಳು ಬೇರೆ ಬೇರೆ ಆಗಿದ್ದಾಗ ಏನಂತ ಕರೀತಾರೆ? ಸೊ ಅದನ್ನ ನಾವು ತ್ರಿಭುಜದ ವಿಧಗಳಲ್ಲಿ ಕಲಿತ್ವಿ, ಹೌದಲ್ವಾ? ಹಾಗೆ ನಾವು ಕೋನಗಳ ಆಧಾರದ ಮೇಲೂ ಕೂಡ ನಾವು ತ್ರಿಭುಜಗಳನ್ನ ವರ್ಗೀಕರಿಸಿದ್ವಿ. ಅದನ್ನು ಕೂಡ ನಾವು ಹಿಂದಿನ ತರಗತಿಯಲ್ಲಿ ಕಲ್ತ್ವಿ. ಸೊ ಲಘು ಕೋನ ಅಂತಂದ್ರೆ ಏನು, ಲಂಬ ಕೋನ ಅಂತಂದ್ರೆ ಏನು, ಮತ್ತೆ ವಿಶಾಲ ಕೋನ ಅಂದ್ರೆ ಏನು, ಅಧಿಕ ಕೋನ ಅಂದ್ರೆ ಏನು, ಸರಳ ಕೋನ ಅಂದ್ರೆ ಏನು, ಸರಳಾಧಿಕ ಕೋನ ಅಂದ್ರೆ ಏನು. ಸೊ ನಮ್ಗೆ ತ್ರಿಭುಜಗಳ ಬಗ್ಗೆ ನಾವು ಪ್ರತಿ ಹೆಚ್ಚಿನ ಮಾಹಿತಿಯನ್ನ ಎಲ್ಲಿವರೆಗೂ ನಮ್ಗೆ ಈಗಾಗ್ಲೇ ಗೊತ್ತಿದೆ. ತ್ರಿಭುಜ ಅಂದ್ರೆ ಏನು, ತ್ರಿಭುಜದ ವಿಧಗಳ ಬಗ್ಗೆ ಗೊತ್ತಿದೆ, ಮತ್ತು ತ್ರಿಭುಜಗಳ ಗುಣಗಳ ಬಗ್ಗೆ ಗೊತ್ತಿದೆ, ಹೌದಲ್ವಾ? ಹಾಗೆ ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ತ್ರಿಭುಜಗಳ ಸರ್ವಸಮತೆಯ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ನೆನ್ಪಿದೆನಾ? ತ್ರಿಭುಜಗಳ ಸರ್ವಸಮತೆ. ಹಾಗಾದ್ರೆ ಸರ್ವಸಮತೆಯ ಬಗ್ಗೆ ನಮ್ಗೆ ಏನಂತ ಹೇಳುತ್ತೆ ತ್ರಿಭುಜಗಳ ಸರ್ವಸಮತೆ? ತ್ರಿಭುಜ ಎ ಬಿ ಸಿ, ಹಾಗೆ ತ್ರಿಭುಜ DEF ಅಂತ 2 ತ್ರಿಭುಜಗಳಿವೆ. ಸೊ 2 ತ್ರಿಭುಜಗಳನ್ನ ನಾವು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ಬೇಕಾದ್ರೆ 2 ತ್ರಿಭುಜದ ಬಾಹುಗಳ ಅಳತೆಗಳು ಸಮವಾಗಿರ್ಬೇಕು, ಹಾಗೆ ಕೋನಗಳ ಅಳತೆಗಳು ಸಮವಾಗಿರ್ಬೇಕು. ನಾವು ಸರ್ವಸಮತೆಯ ಬಗ್ಗೆ ಈಗಾಗಲೇ ತಿಳ್ಕೊಂಡಿದೀವಿ, ಹೌದಲ್ವಾ? ಹಾಗಾದ್ರೆ ಸರ್ವಸಮತೆಯನ್ನ ಯಾವ ಚಿಹ್ನೆಯನ್ನ ಬಳಸಿ ನೀವು ಗುರುತಿಸ್ತೀರಾ? ತ್ರಿಭುಜ ABC ಸರ್ವಸಮ ತ್ರಿಭುಜ DEF ಅಂತ ನೀವು ಬರೀತೀರಾ, ಹೌದಾ? ಸೊ ಯಾವಾಗ ಬಾಹುಗಳ ಅಳತೆ ಮತ್ತು ಕೋನಗಳ ಅಳತೆಗಳು ಸಮವಾಗಿದ್ದಾಗ, 2 ತ್ರಿಭುಜಗಳು ಸಮವಾಗಿದ್ದಾಗ ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಸೊ ಇಷ್ಟು ನಮ್ಗೆ ಈಗಾಗಲೇ ಗೊತ್ತಿರುವಂತಹ ಒಂದು ಮಾಹಿತಿ. ಸೊ ಇನ್ನು ಮುಂದುವರೆದು ಹೇಳೋದಾದ್ರೆ, ಈ ಒಂದು ಅಧ್ಯಾಯದಲ್ಲಿ ನಾವ್ ಏನನ್ನ ನೋಡ್ತೀವಿ ಮಕ್ಕಳೇ? ಹಾಗಾದ್ರೆ ಸೊ ನಾವೇನ್ ನೋಡ್ತೀವಿ? ತ್ರಿಭುಜಗಳ ಸಮರೂಪತೆಯನ್ನ ನೋಡ್ತೀವಿ. ಸೊ ನಾವು ಹಿಂದಿನ ತರಗತಿಯ ಬಗ್ಗೆ ತಿಳ್ಕೊಂಡಿದ್ವಿ, ಈಗ ನಾವೇನ್ ನೋಡ್ತೀವಿ? ಸಮರೂಪತೆ. ಹಾಗಾದ್ರೆ ಸಮರೂಪತೆ ಅಂತಂದ್ರೆ ಏನು? ಎಸ್, ಸಮರೂಪತೆ ಅಂತಂದ್ರೆ ಏನು ಮಕ್ಕಳೇ? ಸಮರೂಪತೆ ಅಂತಂದ್ರೆ, ಒಂದೇ ನಿಮಿಷ. ಎಸ್, ಸೊ ಇದು ಸರ್ವಸಮ್ಮತೆ. ಓಕೆ, ನೆಕ್ಸ್ಟ್ ನಾವೇನ್ ನೋಡ್ತೀವಿ ಇಲ್ಲಿ? ಸಮರೂಪತೆ, ಹೌದಲ್ವಾ? ಸಮರೂಪತೆಯನ್ನ ನಾವು ಹೇಳ್ಬೇಕಾದ್ರೆ, ಎಸ್, ಸೊ ನಾವೀಗ ತ್ರಿಭುಜಗಳಲ್ಲಿ ಸಮರೂಪತೆಯನ್ನ ನೋಡ್ತೀವಿ ಈ ಒಂದು ಅಧ್ಯಾಯದಲ್ಲಿ. ತ್ರಿಭುಜಗಳಲ್ಲಿ ಸರ್ವಸಮತೆಯನ್ನ ನೋಡೋಕ್ಕಿಂತ ಮುಂಚೆ ನಾವು ಸಮರೂಪತೆ ಅಂತಂದ್ರೆ ಏನು ಅಂತ ನೋಡೋಣ. ಈಗ ಫಾರ್ ಎಕ್ಸಾಂಪಲ್, ನಿಮ್ದೇ ಆದಂತಹ ಒಂದು ಫೋಟೋಗ್ರಾಫ್ಸ್ ಅನ್ನ ನೋಡ್ರಿ. ಸೊ ನಿಮ್ಮದೇ ಫೋಟೋಗ್ರಾಫ್ಸ್ ಅನ್ನ ನೀವು ಪಾಸ್ಪೋರ್ಟ್ ಸೈಜ್ ಅಲ್ಲಿ ನೋಡ್ರಿ, ಸ್ಟಾಂಪ್ ಸೈಜ್ ಅಲ್ಲಿ ನೋಡ್ರಿ, ಲಾರ್ಜ್ ಸೈಜ್ ಅಲ್ಲಿ ನೋಡ್ರಿ. ಸೊ ಸ್ಟಾಂಪ್ ಸೈಜ್ ಅಲ್ಲಿ ಸ್ಮಾಲ್ ಬರುತ್ತೆ, ಪಾಸ್ಪೋರ್ಟ್ ಸೈಜ್ ಅಲ್ಲಿ ಅದಕ್ಕಿಂತ ಸ್ವಲ್ಪ ದೊಡ್ಡದು ಬರುತ್ತೆ, ಹೌದಾ? ಸೊ ಸ್ವಲ್ಪ ಚಿಕ್ಕದು, ಪಾಸ್ಪೋರ್ಟ್ ಸೈಜ್ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಲಾರ್ಜ್ ಸೈಜ್ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಂತ ಇರತ್ತೆ. ಸೊ ಇಲ್ಲೂ ಕೂಡ ನಿಮ್ಮ ಭಾವಚಿತ್ರ ಇರತ್ತೆ, ಹೌದಾ? ಇಲ್ಲೂ ಕೂಡ ನೀವೇ ಇರ್ತೀರಾ, ಇಲ್ಲೂ ಕೂಡ ನೀವೇ ಇರ್ತೀರಾ. ಸೊ ಗಮನಿಸಬೇಕಾದಂತಹ ಒಂದು ಅಂಶ ಏನಪ್ಪಾ? ಎಲ್ಲಾ ಫೋಟೋಸ್ ಅಲ್ಲೂ ನಾನೇ ಇದ್ದೀನಿ, ಆದ್ರೆ
ಫೋಟೋ ಸೈಜ್ ಬೇರೆ ಬೇರೆ ಆಗಿದೆ, ಹೌದಲ್ವಾ? ಸೊ ಫೋಟೋ ಅಂದ್ರೆ ಇಲ್ಲಿ ನಮ್ಮ ಫೋಟೋ ಸೈಜ್ ಬೇರೆ ಬೇರೆ ಆಗಿದೆ, ಬಟ್ ಎಲ್ಲಾ ಫೋಟೋಸ್ ಅಲ್ಲೂ ನಾನೇ ಇದ್ದೀನಿ. ಅಂದ್ರೆ ಗಾತ್ರದಲ್ಲಿ ವ್ಯತ್ಯಾಸ ಆದ್ರೆ ಆಕಾರ ಒಂದೇ ಇದೆ, ಹೌದಾ? ಹೌದಲ್ವಾ? ಸೊ ಈಗ ತಾಜ್ ಮಹಲ್ ಫೋಟೋ ದೊಡ್ಡದಾಗಿ ತೆಗೆದ್ರು ತಾಜ್ ಮಹಲೇ ಬರುತ್ತೆ, ಚಿಕ್ಕ ಫೋಟೋದಲ್ಲೂ ತೆಗೆದ್ರು ಕೂಡ ತಾಜ್ ಮಹಲ್ ಅನ್ನ ನಾವು ಕಂಪ್ಲೀಟ್ ಆಗಿ ಕವರ್ ಮಾಡಬಹುದು, ಹೌದಲ್ವಾ? ಹಾಗೆ ಗಾತ್ರದಲ್ಲಿ ವ್ಯತ್ಯಾಸ ಆಕಾರದಲ್ಲಿ ಒಂದೇ ಇದ್ರೆ ನಾವು ಅದನ್ನ ಏನಂತ ಹೇಳ್ತೀವಿ ಮಕ್ಕಳೇ? ಸಮರೂಪತೆ ಅಂತ ಕರಿತೀವಿ. ಹಾಗಾದ್ರೆ ಅದನ್ನೇ ನಾವು ತ್ರಿಭುಜಗಳಿಗೆ ಅಪ್ಲೈ ಮಾಡಿದ್ರೆ, ಸೊ ಯಾವಾಗ ತ್ರಿಭುಜಗಳು ಸಮರೂಪವಾಗಿದೆ ಅಂತ ನಾವು ಹೇಳ್ತೀವಿ, ಅಲ್ಲಿ ಏನೇನ್ ಕಂಡೀಷನ್ಸ್ ಇರಬೇಕು, ಯಾವ ಒಂದು ಆಧಾರದ ಮೇಲೆ ನಾವು ಎರಡು ತ್ರಿಭುಜಗಳು ಸಮರೂಪಿಗಳಾಗಿವೆ ಅಂತ ಹೇಳ್ತೀವಿ ಅನ್ನೋದನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನೋಡ್ತೀವಿ, ಹೌದಾ? ಹಾಗಾದ್ರೆ ತ್ರಿಭುಜಗಳ ಸಮರೂಪತೆ, ಎರಡು ತ್ರಿಭುಜಗಳು ನಿಮಗೆ ಸಮರೂಪಿಗಳಾಗಿರ್ಬೇಕು ಅಂತ ಅಂದ್ರೆ ಅಲ್ಲಿ ಏನೇನ್ ಇರ್ಬೇಕು, ಸೊ ಯಾವ ಆಧಾರದ ಮೇಲೆ ನೀವು ನಿರ್ಣಯ ಮಾಡ್ತೀರಾ ಈ ಎರಡು ತ್ರಿಭುಜಗಳು ಸಮರೂಪಗಳಾಗಿವೆ ಅಂತ? ಸೊ ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರ್ಬೇಕು ಮತ್ತು ಅನುರೂಪ ಬಾಹುಗಳ ಅನುಪಾತ ಸಮವಾಗಿರ್ಬೇಕು ಅಥವಾ ಸಮಾನುಪಾತದಲ್ಲಿರ್ಬೇಕು. ಇದು ನಮಗೆ ಗೊತ್ತಿರಬೇಕಾದಂತ ಒಂದು ಲಕ್ಷಣ. ಸೊ ನಾವ್ ಈಗಾಗ್ಲೇ ಇವೆರಡನ್ನು ತಿಳ್ಕೊಂಡಿದ್ದೀವಿ, ಹೌದಲ್ವಾ? ಸೊ ಇವುಗಳ ಪರಿಚಯ ನಮ್ಗಿದೆ. ಅಭಿಮುಖ ಕೋನಗಳು ಸಮವಾಗಿರ್ಬೇಕು, ಹಾಗೆ ಅಭಿಮುಖ ಬಾಹುಗಳ ಅನುಪಾತ ಸಮವಾಗಿರ್ಬೇಕು ಅಥವಾ ಸಮಾನುಪಾತದಲ್ಲಿ ಇರ್ಬೇಕು. ಓಕೆ, ಸೊ ಆವಾಗ ನಾವೇನಂತ ಹೇಳ್ತೀವಿ? ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿವೆ ಅಂತ ಹೇಳ್ತೀವಿ, ಹೌದಲ್ವಾ? ನೆಕ್ಸ್ಟ್, ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಏನೇನನ್ನ ನೋಡ್ತೀವಿ ಅಂದ್ರೆ, ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಆಗ್ಬಹುದು ಅಥವಾ ಈ ಅಧ್ಯಾಯದಲ್ಲಿ ಬರುವಂತಹ ಮುಖ್ಯವಾದಂತಹ ಕೆಲವೊಂದು ಅಂಶಗಳು ಏನಪ್ಪಾ ಅಂದ್ರೆ, ಮೊದಲು ಬರೋದು ನಮ್ಗೆ ಸಮರೂಪ ತ್ರಿಭುಜಗಳು ಎಂದರೇನು? ಸಮರೂಪ ತ್ರಿಭುಜಗಳು ಗಾತ್ರದಲ್ಲಿ ಬೇರೆ ಬೇರೆ ಆಗಿದ್ದು ಆದ್ರೆ ಆಕಾರದಲ್ಲಿ ಒಂದೇ ಇರ್ತವೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್, ನೀವು ದೊಡ್ಡ ತ್ರಿಭುಜವನ್ನ ತೆಗಿತೀರಾ, ಸೊ ಇಲ್ಲೊಂದು ದೊಡ್ಡ ತ್ರಿಭುಜ ಇದೆ, ಇಲ್ಲೊಂದು ಚಿಕ್ಕ ತ್ರಿಭುಜ ಇದೆ, ಹೌದಾ? ಸೊ ಇವೆರಡೂ ನಮ್ಗೆ ತ್ರಿಭುಜಗಳೇ, ಎರಡೂ ರೂಪದಲ್ಲಿ ಒಂದೇ ಇದೆ, ರೂಪದಲ್ಲಿ ಸಮವಾಗಿದೆ, ಆದ್ರೆ ನಮಗೆ ಇಲ್ಲಿ ಕೋನಗಳು ಮತ್ತು ಅನುಪಾತಗಳು ಬೇರೆ ಬೇರೆ ಬರುತ್ತೆ, ಹೌದಾ? ಸೊ ನಮ್ಗೆ ವಸ್ತುಗಳ ಗಾತ್ರದಲ್ಲಿ ವ್ಯತ್ಯಾಸ, ಆಕಾರದಲ್ಲಿ ಒಂದೇ ಇದ್ರೆ ಅದನ್ನ ನಾವು ಸಮರೂಪಿಗಳು ಅಂತ ಕರಿತೀವಿ, ಹೌದಲ್ವಾ? ಹಾಗೆ ಇಲ್ಲಿ ನಮಗೆ ಮುಖ್ಯವಾಗಿ ಬರೋದು ಅಂತಂದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯ. ಸೊ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಯಾರು ಹೇಳ್ತಾರೆ? ಅದನ್ನ ಒಬ್ಬ ಗ್ರೇಟ್ ಮ್ಯಾಥಮೆಟಿಷಿಯನ್ ಥೇಲ್ಸ್ ಅವರು ಹೇಳ್ತಾರೆ. ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ? ಥೇಲ್ಸ್ ನ ಪ್ರಮೇಯ ಅಂತ ಕರಿತೀವಿ. ಸೊ ಇದು ವೆರಿ 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 ಇಂಪಾರ್ಟೆಂಟ್. ಓಕೆ, ಈ ಅಧ್ಯಾಯದಲ್ಲಿ ಕೆಲವೊಂದು ಥಿಯರಮ್ಸ್ ಇದೆ, ಆ ಎಲ್ಲಾ ಥಿಯರಮ್ಸ್ ಇಂಪಾರ್ಟೆಂಟ್, ಎಲ್ಲಾ ಥಿಯರಮ್ಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಓಕೆ, ಸೊ ಈ ಥೇಲ್ಸ್ ನ ಪ್ರಮೇಯ ಹಲವಾರು ಬಾರಿ ನಮ್ಮ ಪರೀಕ್ಷೆಯಲ್ಲಿ ರಿಪೀಟ್ ಆಗಿರುವಂತಹ ಒಂದು ಪ್ರಮೇಯ. ಸೊ ಇವ್ರೇನ್ ಹೇಳ್ತಾರೆ? ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಇರುವಂತಹ ಅನುರೂಪ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿದೆ ಅಂತ ಹೇಳ್ತಾರೆ. ಯಾರು? ಥೇಲ್ಸ್ ಅವರು ಹೇಳ್ತಾರೆ. ಸೊ ಅದರ ಆಧಾರದ ಮೇಲೆ ಅವರು ಒಂದು ಪ್ರಮೇಯವನ್ನು ಕೂಡ ಹೇಳ್ತಾರೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಥೇಲ್ಸ್ ನ ಪ್ರಮೇಯ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಥೇಲ್ಸ್ ನ ಪ್ರಮೇಯ. ಅದನ್ನ ಇನ್ನೊಂದು ಹೆಸರಲ್ಲಿ ನಮಗೆ ಡೈರೆಕ್ಟ್ ಆಗಿ ಥೇಲ್ಸ್ ನ ಪ್ರಮೇಯ ಅಂತಲೂ ಹೇಳ್ಬೋದು, ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಕರೀತಾರೆ. ಅದಕ್ಕೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಾನು ಹೇಳ್ತಾರೆ. ಓಕೆ, ಸೊ ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತಗಳು ಯಾವಾಗ್ಲೂ ಹೆಂಗಿರತ್ತೆ? ಒಂದೇ ಆಗಿರುತ್ತೆ. ಇದು ನಿಮ್ಗೆ MCQ ಕ್ವಶನ್ ಅಲ್ಲಿ ಕೇಳಬಹುದು. ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತ ಹೇಗಿರತ್ತೆ? ಯಾವಾಗಲೂ ಒಂದೇ ಆಗಿರತ್ತೆ. ಓಕೆ, ನೆಕ್ಸ್ಟ್, ಇನ್ನು ಪ್ರಮೇಯಕ್ಕೆ ಬಂದ್ರೆ ಯಾವ್ಯಾವ ಪ್ರಮೇಯಗಳು ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ ನಮ್ಗೆ ಅಂತಂದ್ರೆ, ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದನ್ನ ನಾವು ಥೇಲ್ಸ್ ನ ಪ್ರಮೇಯ ಅಂತ ಕರಿತೀವಿ. ಈ ಒಂದು ಪ್ರಮೇಯದ ಅನುರೂಪ ಏನ್ ಹೇಳುತ್ತೆ, ವಿಲೋಮ ಏನ್ ಹೇಳುತ್ತೆ ನಮ್ಗೆ? ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ, ಹಲವಾರು ಸತಿ ಕೇಳ್ತಾರೆ ವಿಲೋಮ. ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾಂತರವಾಗಿರತ್ತೆ. ಈಗ ನಾವೇನಂತ ಹೇಳ್ತೀವಿ? ಒಂದು ತ್ರಿಭುಜ ಇದೆ ABC ಅಂತ, ಈ ತ್ರಿಭುಜದಲ್ಲಿ DE ಅಂತ ಒಂದು ರೇಖೆಯನ್ನ ಎಳಿತೀರ. ನಾವು ಪ್ರಮೇಯದ ಪ್ರಕಾರ ಬಂದ್ರೆ
ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ BCಗೆ ಸಮಾಂತರವಾಗಿ DE ಅನ್ನ ಎಳೆದಿದ್ದೀವಿ. ಇಲ್ಲಿ ಡಿ ಮತ್ತು ಇಗಳು AB ಮತ್ತು AC ಗಳನ್ನ ಛೇದಿಸಿದೆ. ಹೌದಾ? AB ಅನ್ನ ಛೇದಿಸುತ್ತೆ, ಹಾಗೆ AC ಯಲ್ಲಿ ಈ ಬಿಂದು ಛೇದಿಸುತ್ತೆ. ಮತ್ತೆ ನಾವು ಯಾವ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದಿದ್ದೀವಿ? BCಗೆ ಸಮಾಂತರವಾಗಿ DE ಅನ್ನ ಎಳೆದಿದ್ದೀವಿ. ಹಾಗಾದ್ರೆ ಅವಾಗ ಏನಾಗತ್ತೆ? ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಯಾವ ಎರಡು ಬಾಹುಗಳು? AD ಮತ್ತು DB, AE ಮತ್ತು EC, ಈ ಎರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ನಮ್ಮ ಥೇಲ್ಸ್ನ ಪ್ರಮೇಯ, ಮೂಲ ಸಮಾನುಪಾತತೆ ಪ್ರಮೇಯ. ಇದನ್ನೇ ನಾವು ವಿಲೋಮವಾಗಿ ಹೇಳಿದ್ರೆ ಲಾಸ್ಟ್ ಇಂದ ಫಸ್ಟ್ ವರೆಗೂ ಹೇಳ್ತೀವಿ. ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ತೀವಿ? ಎರಡು ಬಿಂದುಗಳಲ್ಲಿ ಛೇದಿಸುವಂತಹ ಒಂದು ರೇಖೆಯನ್ನ ಎಳೆದು ಆಮೇಲೆ ಸಮಾನುಪಾತದಲ್ಲಿದೆ ಅಂತ ಹೇಳ್ತೀವಿ. ಆದ್ರೆ ವಿಲೋಮದಲ್ಲಿ ಹೇಗೆ ಹೇಳ್ತೀರಾ? ಎರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತೆ. ಇಲ್ಲಿ ಸಮಾಂತರವಾಗಿದ್ದರೆ ಸಮಾನುಪಾತದಲ್ಲಿರುತ್ತೆ, ಇಲ್ಲಿ ಬಾಹುಗಳು ಸಮಾನುಪಾತದಲ್ಲಿದ್ರೆ ಅದು ಸಮಾಂತರವಾಗಿರುತ್ತೆ. ಹೌದಾ? ಇದು ವಿಲೋಮ. ಏನಂತ ಕರಿತೀವಿ ಇದನ್ನ? ಮೂಲ ಸಮಾನುಪಾತತೆಯ ವಿಲೋಮ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಈ ಥಿಯರಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಸೊ ಇದು ನಮ್ಗೆ 4 ಅಥವಾ 5 ಅಂಕಗಳಿಗೆ ಬರುತ್ತೆ. ಸೊ ಥಿಯರಮ್ಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕು. ನೆಕ್ಸ್ಟ್ ಪ್ರಮೇಯ ಬರುತ್ತೆ. ಯಾವುದು ಇದ್ರಲ್ಲಿ? ನಮ್ಗೆ ನಿರ್ಧಾರಕ ಗುಣಗಳು ಅಂತ ಬರುತ್ತೆ. ಸೊ ನಾವೀಗ ಸರ್ವಸಮ ತ್ರಿಭುಜಗಳನ್ನ ನೋಡಿದಾಗ ಸರ್ವಸಮ ತ್ರಿಭುಜಗಳಲ್ಲೂ ಕೂಡ ಕೆಲವೊಂದು ಆಧಾರದ ಮೇಲೆ ನಾವು ಈ ಎರಡು ತ್ರಿಭುಜಗಳು ಸರ್ವಸಮವಾಗಿದೆ ಅಂತ ಹೇಳ್ತಿದ್ವಿ. ನೆನಪಿದೆನಾ? ಯಾವ್ಯಾವುದು? ಕೋನ 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 ಸಿದ್ಧಾಂತ, ಅಂದ್ರೆ 3 ಕೋನಗಳು ಸಮವಾಗಿದ್ದಾಗ. ಆಮೇಲೆ ಬಾ ಕೋ ಬಾ, ಹೌದಾ? ಆಮೇಲೆ ಕೋ ಬಾ ಕೋ, ಆಮೇಲೆ ಬಾ ಬಾ ಬಾ, ಹೌದಾ? ಸೊ ನೆನಪಿದೆನಾ? ASA, SSS, ಹೌದಾ? ಆಮೇಲೆ ಕೋನ ಬಾಹು ಕೋನ, ಬಾಹು ಕೋನ ಬಾಹು, ಬಾ ಬಾ ಬಾ. ಆಮೇಲೆ ಎರಡು ಬಾಹು ಒಂದು ವಿಕರ್ಣ ಸಮವಾಗಿದ್ದಾಗ ಅವಾಗ್ಲೂ ಕೂಡ ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೀವಿ. ಸೊ ಇದು ಸರ್ವಸಮತೆಯಲ್ಲಿ ಹೇಳ್ತೀವಿ. ಹಾಗೆ ಎರಡು ತ್ರಿಭುಜಗಳು ಸಮರೂಪಿಗಳಾಗಬೇಕಾದ್ರೆ ಅಲ್ಲೂ ಕೂಡ ನಾವು ಕೆಲವು ನಿರ್ಧಾರಕ ಗುಣಗಳನ್ನ ಹೇಳ್ತೀವಿ. ಅಂದ್ರೆ ಈ ಒಂದು ಅಂಶದ ಆಧಾರದ ಮೇಲೆ ನಾವು ನಿರ್ಧಾರ ಮಾಡ್ತೀವಿ ಏನಂತ? ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿವೆ ಅಂತ. ಅದಕ್ಕೆ ನಾವೇನಂತ ಹೇಳ್ತೀವಿ? ನಿರ್ಧಾರಕ ಗುಣಗಳು. ಹೌದಾ? ಸಮರೂಪಿ ತ್ರಿಭುಜಗಳು ನಿರ್ಧಾರಕ ಗುಣಗಳು ಯಾವ್ಯಾವಿದೆ ಹಾಗಾದ್ರೆ? ಸೊ ಇದು ಕೂಡ ಥಿಯರಮ್ಸ್ ಇದೆ. ಇದನ್ನು ಸ್ಟೇಟ್ಮೆಂಟ್ ಅನ್ನ ಬರೀಬೇಕು. ಸೊ ಥಿಯರಮ್ಸ್ ಅನ್ನ, ಪ್ರಮೇಯವನ್ನ ನಾವು ಪ್ರೂವ್ ಮಾಡ್ಬೇಕು. ಸೊ ನೆನ್ಪಿಟ್ಕೊಳ್ರಿ, ಯಾವುದೇ ಒಂದು ಪ್ರಮೇಯವನ್ನ ನಾವು ಪ್ರೂವ್ ಮಾಡ್ಬೇಕಂದ್ರೆ ನಮ್ಗೆ 5 ಸ್ಟೆಪ್ಸ್ ಬರುತ್ತೆ. ಪ್ರಮೇಯವನ್ನ ಪ್ರೂವ್ ಮಾಡ್ಬೇಕಾದ್ರೆ ಮೊದಲು ನಮಗೆ ಪ್ರಮೇಯದ ಹೇಳಿಕೆ ಬರುತ್ತೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರವನ್ನ ಹಾಕ್ತೀರಾ, ಹೌದಲ್ವಾ? ಹಾಗೆ ನೆಕ್ಸ್ಟ್ ಏನ್ ಬರುತ್ತೆ ನಮ್ಗೆ? ಆ ಚಿತ್ರದಲ್ಲಿ ನಿಮಗೆ ಹೇಳಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ದತ್ತದಲ್ಲಿ ಬರೀತೀರಾ. ದತ್ತ ತಕ್ಷಣ ಏನ್ ಮಾಡ್ತೀರ ನೀವು? ಇಲ್ಲಿ ಮೊದಲು ಬರುವಂತದ್ದು ಯಾವುದು? ಎರಡು ತ್ರಿಭುಜಗಳಲ್ಲಿ, ಒಂದೇ ನಿಮಿಷ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮವಾಗಿರುತ್ತೆ. ಆದ್ದರಿಂದ ಆ ತ್ರಿಭುಜಗಳು ಹೇಗಿರುತ್ತೆ? ಸಮರೂಪಿಗಳಾಗಿರ್ತವೆ. ಆಗ ಅನುರೂಪ ಬಾಹುಗಳು ಸಮವಾಗಿರುತ್ತೆ. ಹಾಗಾಗಿ ಇದನ್ನ ಕೋನ 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 ನಿರ್ಧಾರಕ ಗುಣ ಅಂತ ಕರಿತೀವಿ. ಆಂಗಲ್ 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 ಕ್ರೈಟೇರಿಯನ್ ಪ್ರಾಪರ್ಟಿ ಅಂತ ಕರಿತೀವಿ. ಹಾಗೆ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು, ಒಂದೇ ನಿಮಿಷ, ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ
ಸಮಾನುಪಾತವನ್ನ ಹೊಂದಿದ್ದರೆ ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತವನ್ನ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತೆ ಮತ್ತು ಅದರಿಂದಾಗಿ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಅಂದ್ರೆ ಏನ್ ಸಮ ಇದೆ ಇಲ್ಲಿ? 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಅಂತಂದ್ರೆ ನಮ್ಗೆ ಒಂದು ತ್ರಿಭುಜದ 3 ಬಾಹುಗಳು ಎಲ್ಲದು ಒಂದೇ ನಿಮಿಷ. ಸೊ ಒಂದು ತ್ರಿಭುಜ ಇದೆ, ಮತ್ತೊಂದು ತ್ರಿಭುಜ ಇದೆ. ಈ ತ್ರಿಭುಜದ 3 ಬಾಹುಗಳು ನಮ್ಗೆ ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತದಲ್ಲಿ ಸಮವಾಗಿದ್ದರೆ ಅಥವಾ ಸಮಾನುಪಾತದಲ್ಲಿ ಇದ್ರೆ ಅದನ್ನ ನಾವು ಸಮರೂಪಿ ತ್ರಿಭುಜಗಳು ಅಂತ ಕರಿತೀವಿ. ಸೊ ಇಲ್ಲಿ ನಾವು ಯಾವುದರ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ? ಬಾಹುಗಳ ಆಧಾರದ ಮೇಲೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ? ಬಾಹು ಬಾಹು ಬಾಹು. ಇದನ್ನ ಕೋನ ನಿರ್ಧಾರಕ ಗುಣ ಅಂತ ಕರಿತೀವಿ. ಓಕೆ, ಕೋನ ನಿರ್ಧಾರಕ ಗುಣ. ಇದು ಬಾಹು 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 ನಿರ್ಧಾರಕ ಗುಣ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು, ಇಲ್ಲಿ ಎಷ್ಟು ಕೋನಗಳು ಸಮವಾಗಿದೆ? ಒಂದು ಕೋನ ಸಮವಾಗಿದೆ. ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮ ಎಸ್. ಹಾಗಾದ್ರೆ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದೆ ಮತ್ತೆ 2 ಬಾಹುಗಳು ಸಮಾನುಪಾತದಲ್ಲಿದೆ. ಸೊ ಅರ್ಥ ಆಗ್ತಾ ಇದೆನಾ ಏನ್ ಹೇಳ್ತಿದೀವಿ ಅಂತ? ಸೊ ಇಲ್ಲಿ ನಮ್ಗೆ ಎಷ್ಟು ಕೋನಗಳು ಸಮವಾಗಿದೆ? ಒಂದು ಕೋನ ಸಮವಾಗಿದೆ. ABC ಅಂತ ಒಂದು ತ್ರಿಭುಜ, ಹಾಗೆ DE ಸಮವಾಗಿದೆ ಅಂತ ತಿಳ್ಕೊಡ್ರಿ. ಹಾಗೆ BC AB ಮತ್ತು DE ಸಮವಾಗಿದೆ, ಸಮಾನುಪಾತದಲ್ಲಿದೆ. BC EF ಗೆ ಸಮಾನುಪಾತದಲ್ಲಿದೆ ಅಂತ ತಿಳ್ಕೊಡ್ರಿ. ಓಕೆ, ಅವಾಗ್ಲೂ ಕೂಡ ನಾವೇನಂತ ಹೇಳ್ತೀವಿ? ಆ 2 ತ್ರಿಭುಜಗಳು ಸಮರೂಪಿಗಳಾಗಿವೆ. ಅದನ್ನ ನಾವೇನಂತ ಕರಿತೀವಿ? ಬಾಕೋಬಾ ನಿರ್ಧಾರಕ ಗುಣ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಬಾಕೋಬಾ ನಿರ್ಧಾರಕ ಗುಣ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಪ್ರಮೇಯದ ಆಧಾರದ ಮೇಲೆ ನಾವು ಲೆಕ್ಕಗಳನ್ನ ಬಿಡಿಸೋಣ. ಸೊ MCQ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ST ಪ್ಯಾರಲಲ್ ಟು QR ಆದರೆ PS ಡಿವೈಡೆಡ್ ಬೈ SQ ಗೆ ಸಮನಾದದು ಯಾವುದು? ಸೊ ನಮ್ಗೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಅದ್ರ ಆಧಾರದ ಮೇಲೆ ನಮ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಏನಂತ? ST QR ಗೆ ಸಮವಾಗಿದೆ. ಸೊ ST ಎಲ್ಲಿದೆ? ಇಲ್ಲಿದೆ. QR ಇಲ್ಲಿದೆ. ಸೊ ನಮ್ಗೆ ಇದೇನಿದೆ? ST QR ಗೆ ಸಮ ಇದೆ. ಹಾಗಾದ್ರೆ PS ಡಿವೈಡೆಡ್ ಬೈ SQ ಗೆ ಸಮವಾದದ್ದು ಯಾವುದು? ಸೊ ನೀವೇನ್ ಮಾಡ್ಬೇಕು ಇವಾಗ? ಥೇಲ್ಸ್ನ ಪ್ರಮೇಯವನ್ನ ನೆನಪು ಮಾಡ್ಕೋಬೇಕು, ಹೌದಲ್ವಾ? ಸೊ ಯಾವಾಗ ನಾವು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಮತ್ತೊಂದು ರೇಖೆಯನ್ನ ಎಳಿತೀವಿ, ಆವಾಗ ಆ ಒಂದು ರೇಖೆ ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಸೊ ನಮ್ಗೆ ಈಗಾಗಲೇ ಒಂದು ಎರಡು ಬಾಹುಗಳನ್ನ ಕೊಟ್ಟಿದ್ದಾರೆ. ಸೊ ಈ ಕಡೆ 2 ಬಾಹುಗಳನ್ನ ನಾವು ಬರಿಬೇಕು. ಏನಂತ ಕೊಟ್ಟಿದ್ದಾರೆ? PS ಡಿವೈಡೆಡ್ ಬೈ SQ ಅಂತ ಕೊಟ್ಟಿದ್ದಾರೆ.
ಅಂದ್ರೆ ಪಿ ಎಸ್ ಮತ್ತು ಎಸ್ ಕ್ಯೂ ಇವೆರಡು ಸಮಾನುಪಾತದಲ್ಲಿವೆ. ಹಾಗೆ ಪಿ ಟಿ ಡಿವೈಡೆಡ್ ಬೈ ಟಿ ಆರ್ ಅಂತ ಆಗತ್ತೆ ಈ ಕಡೆ. ಹೌದಾ? ಸೊ ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ ಆದ್ರೆ ಪಿ ಟಿ ಡಿವೈಡೆಡ್ ಬೈ ಟಿ ಆರ್ ಆಗತ್ತೆ. ಇದು ಯಾವ ಆಪ್ಷನ್ ಅಲ್ಲಿ ಇದೆ? ಸೊ ಚೆಕ್ ಮಾಡ್ರಿ ಒಂದ್ಸತಿ. ಇಲ್ಲೊಂದಿದೆ ಪಿ ಟಿ ಡಿವೈಡೆಡ್ ಬೈ ಟಿ ಆರ್ ಎಲ್ಲಿದೆ? ಆಪ್ಷನ್ ಎ ನಲ್ಲಿದೆ. ಎಸ್ ಮತ್ತೆಲ್ಲೂ ಇಲ್ಲ. ಓಕೆ, ಆಪ್ಷನ್ ಎ ಇಸ್ ರೈಟ್. ಎಲ್ಲಿಂದ ಹೇಳ್ತೀರಾ ಇದನ್ನ? ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ. ಹೌದಲ್ವಾ? ನೆಕ್ಸ್ಟ್, ಚಿತ್ರದಲ್ಲಿ ಎಕ್ಸ್ ವೈ ಇಸ್ ಪ್ಯಾರಲಲ್ ಟು ಬಿ ಸಿ ಆದ್ರೆ ಎ ಎಕ್ಸ್ ನೀವು ಅಬ್ಸರ್ವ್ ಮಾಡ್ರಿ, ಎಲ್ಲಾ ಟೈಮ್ ಅಲ್ಲೂ ನಮ್ಗೆ ಎ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಡಿ ಎ ವೈ ಡಿವೈಡ್ ಬೈ ವೈ ಸಿ ನೇ ಬರಲ್ಲ. ಸೊ ಈ ಥೇಲ್ಸ್ ನ ಪ್ರಮೇಯದ ಪ್ರಕಾರನೇ ಹೇಳ್ತೀವಿ. ಬಟ್ ಕೆಲವೊಂದ್ಸತಿ ಏನಾಗುತ್ತೆ, ಇವುಗಳನ್ನ ಕೊರೋಲರೀಸ್ ಅಂತ ಕರಿತೀವಿ. ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿ ಎ ವೈ ಡಿವೈಡೆಡ್ ಬೈ ಎ ಸಿನೂ ಆಗತ್ತೆ. ಸೊ ನಮ್ಗೆ ಈಗ ಏನ್ ಕೊಟ್ಟಿದ್ದಾರೆ? ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು, ಅದೇ ರೀತಿ ನೀವು ಈ ಕಡೆಯನ್ನು ಕಂಪೇರ್ ಮಾಡಿದ್ರೆ ಅವಾಗ ಏನ್ ಬರುತ್ತೆ? ಎ ವೈ ಡಿವೈಡೆಡ್ ಬೈ ಎ ಸಿ ಬರುತ್ತೆ. ಹೌದಲ್ವಾ? ಓಕೆ, ಸೊ ನಮ್ಗೆ ಆಪ್ಷನ್ ಯಾವ್ದಿದೆ ಇಲ್ಲಿ? ಎ ವೈ ಡಿವೈಡೆಡ್ ಬೈ ಎ ಸಿ ಆಪ್ಷನ್ ಸಿ ನಲ್ಲಿದೆ. ಆಪ್ಷನ್ ಸಿ ಇಸ್ ರೈಟ್. ಈ ಕಡೆ ಯಾವ ಒಂದು ಇದರಲ್ಲಿ ಕೊಟ್ಟಿದ್ದಾರೆ, ಸೊ ಅದೇ ಅನುಪಾತವನ್ನ ಈ ಕಡೆನೂ ಬರಿಬೇಕು ನಾವು. ಸೊ ನಮ್ಗೆ ಎ ಸಿ ಡಿವೈಡ್ ಎ ಎಕ್ಸ್ ಡಿವೈಡ್ ಬೈ ಎ ಬಿ ಅಂತ ಕೊಟ್ಟಿದ್ದಾರೆ, ಎ ವೈ ಡಿವೈಡ್ ಬೈ ಎ ಸಿ ಆಗತ್ತೆ. ಹೌದಲ್ವಾ? ಎರಡು ಸಮಕೋನೀಯ ತ್ರಿಭುಜಗಳ ಅನುರೂಪ ಬಾಹುಗಳು ಹೇಗಿರುತ್ತೆ? ಸಮವಾಗಿರತ್ತಾ, ಸಮಾಂತರವಾಗಿರತ್ತಾ, ಅಥವಾ ಅಸಮವಾಗಿರತ್ತಾ, ಅಥವಾ ಸಮಾನುಪಾತದಲ್ಲಿ ಇರತ್ತೆ? ಯಾವುದ್ರಲ್ಲಿರತ್ತೆ? ಎರಡು ಸಮಕೋನೀಯ ತ್ರಿಭುಜಗಳ ಅನುರೂಪ ಬಾಹುಗಳು, ಕೋನಗಳು ಸಮವಾಗಿದೆ, ಹಾಗಾದ್ರೆ ಅನುರೂಪ ಬಾಹುಗಳು ಹೇಗಿರುತ್ತೆ? ಸಮಾನುಪಾತದಲ್ಲಿ ಇರತ್ತೆ. ಸೊ ಆಪ್ಷನ್ ಡಿ ಇಸ್ ರೈಟ್. ಓಕೆ, ಸೊ ನೆಕ್ಸ್ಟ್, ಚಿತ್ರದಲ್ಲಿರುವ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಹೇಗಿರತ್ತೆ? ನೋಡೋಣ. ಸೊ ನಮ್ಗಿಲ್ಲಿ ಕೋನ ಎಗೆ ಅನುರೂಪ ಯಾವ್ದಿದೆ? ಕೋನ ಎಗೆ ಅನುರೂಪ ಪಿ ಇದೆ. ಸೊ ಇವೆರಡು ಕೋನಗಳು ಸಮವಾಗಿದೆ ಅಂತ ಹೇಳಿದ್ದಾರೆ. ಯಾಕೆ? ನಮ್ ಚಿತ್ರದಲ್ಲಿ ನೋಡಿದ್ರೆ ಹೀಗಿದೆ. ನೆಕ್ಸ್ಟ್ ಬಿಗೆ ಇಲ್ಲಿ ಎರಡ್ ಲೈನ್ ಹಾಕಿದೀವಿ, ಇಲ್ಲಿ ಎರಡ್ ಲೈನ್, ಸೊ ಇಲ್ಲಿ 3 ಲೈನ್ ಅಂತಂದ್ರೆ ಅರ್ಥ ಏನು? ಈ ಬಿಗೆ ಕ್ಯೂ ಸಮವಾಗಿದೆ, ಸಿ ಗೆ ಆರ್ ಸಮವಾಗಿದೆ, ಎ ಗೆ ಪಿ ಸಮವಾಗಿದೆ ಅಂತ ಅರ್ಥ. ಸೊ ನೀವು ಕೆಲವೊಂದ್ಸತಿ ಬಾಹುಗಳನ್ನ ಹೇಳ್ತಿರ್ತೀವಿ, ಅವಾಗ ಹೇಗೆ ಗುರುತಿಸ್ತೀರಾ? ಸೊ ಇಲ್ಲೊಂದು ತ್ರಿಭುಜ ಇದೆ, ಇಲ್ಲಿ ಒಂದು ತ್ರಿಭುಜ ಇದೆ. ಸೊ ನಾವೇನ್ ಹೇಳ್ಬೇಕು ಇವಾಗ? ಎ ಬಿ ಸಿ ಅಂತ ಒಂದು ತ್ರಿಭುಜ, ಡಿಇ ಎಫ್ ಅಂತ ಇನ್ನೊಂದು ತ್ರಿಭುಜ ಇದ್ದಾಗ ಎ ಬಿ ಡಿಇ ಗೆ ಸಮಾನುಪಾತದಲ್ಲಿದೆ, ಬಿ ಸಿ ಇ ಎಫ್ ಗೆ ಸಮಾನುಪಾತದಲ್ಲಿದೆ, ಹಾಗೆ ಎ ಸಿ ಡಿಇಎಫ್ ಗೆ ಸಮಾನುಪಾತದಲ್ಲಿದೆ. ಸೊ ನಾವೇನ್ ಹೇಳ್ತೀವಿ ಅವಾಗ? ಸಮವಾಗಿದ್ದಾಗ, ಸೊ ಎ ಬಿ ಡಿವೈಡೆಡ್ ಬೈ ಡಿಇ, ಬಿ ಸಿ ಡಿವೈಡೆಡ್ ಬೈ ಇ ಎಫ್, ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಅಂತ ಹೇಳ್ತೀವಿ. ಹಾಗೆ ಇಲ್ಲೂ ಕೂಡ ಹೀಗೆ, ಇಲ್ಲಿ ಇದು ಒಂದು ರೇಖೆ, ಇದು ಎರಡು ರೇಖೆ, ಇದು 3 ರೇಖೆ ಅಂತ ಕೊಟ್ರೆ ಎ ಗೆ ಪಿ ಸಮವಾಗಿದೆ, ಬಿ ಗೆ ಕ್ಯೂ ಸಮವಾಗಿದೆ, ಹಾಗೆ ಸಿ ಗೆ ಆರ್ ಸಮವಾಗಿದೆ. ಈ ರೀತಿ ಇದ್ದಾಗ, 3 ಕೋನಗಳು ಸಮವಾಗಿದ್ದಾಗ ಅವುಗಳ ಅನುರೂಪ ಬಾಹುಗಳು ಹೇಗಿರುತ್ತೆ ನೋಡೋಣ.
ಹಾಗಾದ್ರೆ ಇಲ್ಲಿ ಅನುರೂಪ ಕೋನಗಳು ಸಮ ಇದ್ರೆ ಅನುರೂಪ ಬಾಹುಗಳು ಯಾವ್ದಾಗುತ್ತೆ? ಸಾರಿ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ನೆಟ್ವರ್ಕ್ ಯಾಕೋ. ಓಕೆ, ಸಾರಿ. ಸೊ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಆಗತ್ತೆ, ಹೌದಲ್ವಾ? ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಆಗತ್ತೆ. ಹಾಗೆ ಬಿ ಸಿ ಡಿವೈಡೆಡ್ ಬೈ ಕ್ಯೂ, ಹಾಗಾಗಿ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಆಗುತ್ತೆ. ಎ ಸಿ ಡಿವೈಡೆಡ್ ಬೈ ಓಕೆ, ಹೌದಲ್ವಾ? ಎಸ್. ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಸಮಾಂತರ ಬಿ ಸಿ, ಎಡಿ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗೆ ಡಿ ಬಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಎಇ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಏನ್ ಕೇಳಿದ್ದಾರೆ? ಎ ಸಿ ಇ ಸಿ ಯ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗ ಡಿಇ ಇಸ್ ಪ್ಯಾರಲಲ್ ಟು ಬಿ ಸಿ, ಡಿಇ ಸಮಾಂತರ ಬಿ ಸಿ ಇದೆ, ಎಡಿ ಯ ಬೆಲೆ ನಮ್ಗೆ ಕೊಟ್ಟಿದ್ದಾರೆ ಎಷ್ಟಂತ? 2 ಅಂತ ಕೊಟ್ಟಿದ್ದಾರೆ, 2 ಸೆಂಟಿಮೀಟರ್ ಇದ್ದು. ಡಿ ಬಿ ಯ ಬೆಲೆ 3 ಸೆಂಟಿಮೀಟರ್, ಹಾಗೆ ಎಇ ಯ ಬೆಲೆ 3 ಸೆಂಟಿಮೀಟರ್ ಆದ್ರೆ ಇ ಸಿ ಯ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವೇನ್ ಮಾಡೋಣ? ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ AD divided by DB is equal to AE divided by EC ಮಾಡಿದ್ರೆ AD ಯ ಬೆಲೆ ನಿಮ್ಗೆ ಗೊತ್ತಿದೆ ಎಷ್ಟಂತ? 2 ಅಂತ. DB ಯ ಬೆಲೆ 3 ಅಂತ ಗೊತ್ತಿದೆ. ಈ AE ಯ ಬೆಲೆ 3, EC ಯ ಬೆಲೆ ನಮ್ಗೆ ಗೊತ್ತಿಲ್ಲ, ಅದನ್ನ X ಅಂತ ತಗೊಳ್ಳೋಣ. ಸೊ ಹಾಗೆ EC ಅಂತಾನೆ ಡೈರೆಕ್ಟ್ ಆಗಿ ಬರೆಯೋಣ ಇವಾಗ. ಸೊ EC ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, ಈ 2 ಅನ್ನ ಇಲ್ಲಿ ಮಾಡ್ರಿ, 3 ಅನ್ನ ಇಲ್ಲಿ ಮಾಡ್ರಿ. ಅರ್ಥ ಆಗ್ತಾ ಇದೆನಾ? EC ಅನ್ನ ಇಲ್ಲಿ ಮಾಡ್ರಿ, ಏನಾಗತ್ತೆ? EC is equal to, ಸೊ ಇಲ್ಲಿ ಬರೆಯೋದು ಬೇಡ, EC is equal to, ಸೊ 3, ಈ 3ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, 3 ಇಂಟು 3, ಈ 2 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಡಿವೈಡೆಡ್ ಬೈ 2 ಆಗತ್ತೆ. 3 3 9, 9 ಡಿವೈಡೆಡ್ ಬೈ 2, 2 1 2, 4 8, 1 ಉಳಿತು, 2 5 10. ಸೊ ಎಷ್ಟಾಯ್ತು ಇವಾಗಿದು? 4.5. 4.5 ಎಲ್ಲಿದೆ? ಆಪ್ಷನ್ ಬಿ ನಲ್ಲಿದೆ, ಹೌದಲ್ವಾ? ಸೊ ಆಪ್ಷನ್ ಬಿ ಇಸ್ ರೈಟ್. EC ಯ ಬೆಲೆ 4.5 ಆಯ್ತು. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ 4 ಮೀಟರ್ ಮೇಲೆ ಉದ್ದದ ನೆರಳನ್ನ ಉಂಟು ಮಾಡುತ್ತದೆ. ಅದೇ ಸಮಯದಲ್ಲಿ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಕಟ್ಟಡದ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವ್ ಇವಾಗ ಏನ್ ಮಾಡೋಣ? ಇಲ್ಲಿ 6 ಮೀಟರ್ ಎತ್ತರದ ನೇರವಾದ ಕಂಬ ಅಂತ ಇದೆ. ಸೊ ಒಂದು 6 ಮೀಟರ್ ಎತ್ತರವಾದ ನೇರವಾದ ಕಂಬ ಹಾಕೋಣ. ಇದು 6 ಮೀಟರ್ ಕಂಬ ಏನ್ ಮಾಡಿದೆ? ಇದು ನೆಲದ ಮೇಲೆ 4 ಮೀಟರ್ ನೆರಳನ್ನ ಉಂಟು ಮಾಡಿದೆ. ಅದೇ ಸಮಯದಲ್ಲಿ ಓಕೆ, ಅದೇ ಸಮಯದಲ್ಲಿ 28 ಮೀಟರ್ ನೆರಳನ್ನ ಉಂಟು ಮಾಡುವ ಕಟ್ಟಡದ ಎತ್ತರ ಅಂತ ಕೇಳಿದ್ದಾರೆ. ಸೊ ನಮ್ಗಿದು ಎತ್ತರ. ಓಕೆ, ಸೊ ಇದು ಟೋಟಲ್ ಎಷ್ಟಿದೆ? 28 ಮೀಟರ್ ಅಂತ ತಿಳ್ಕೊಡಿ. ಇದು ಕಂಬ 6 ಮೀಟರ್ ಇದೆ. ಸೊ ಇದು ನೆರಳು 4 ಮೀಟರ್ ಇದೆ. ಹಾಗೆ ಇದು ಕಟ್ಟಡದ ಎತ್ತರ ಎ ಬಿ ಅಂತ ತಗೊಳ್ಳೋಣ. ಸೊ ಈಗ ಇದು ಎ ಬಿ, ಇದು ಸಿ, ಇದು ಡಿ, ಇ ಅಂತ ತಗೊಳ್ಳೋಣ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ? ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುತ್ತದೆ. ಹಾಗಾದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಬಿಡಿಸಿದ್ರೆ ಹೇಗ್ ಬಿಡಿಸ್ತೀವಿ? ಎತ್ತರ ನೆರಳು ಅಂತ ತಗೊಂಡ್ರೆ, ಸೊ ನಮ್ಗೆ ಗೊತ್ತಿದೆ ಅಲ್ವಾ ನಿಮ್ಗೆ? ಅಂದ್ರೆ ಇದನ್ನ ನಾವೆಲ್ಲಿ ಬಳಸ್ತೀವಿ? ಅನುಪಾತ ಮತ್ತು ಸಮಾನುಪಾತದಲ್ಲಿ ಬಳಸ್ತೀವಿ. ಎತ್ತರ ಎಷ್ಟಿದೆ? 6 ಮೀಟರ್ ಇದೆ. ಎತ್ತರವಾದ ಕಂಬವು ನೆಲದ ಮೇಲೆ ಎಷ್ಟು ನೆರಳನ್ನ ಉಂಟು ಮಾಡುತ್ತೆ? 4 ಮೀಟರ್. ಹಾಗಾದ್ರೆ ಕಟ್ಟಡದ ಎತ್ತರ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳೋಣ. ಎಷ್ಟು ಮೀಟರ್? 28 ಮೀಟರ್. ಸೊ 28 ಇಂಟು 6 ಮಾಡಿದ್ರೆ ಡಿವೈಡೆಡ್ ಬೈ 4, 4 1 4, 4 5 24, 4 7 28. ಸೊ 6 7 42 ಮೀಟರ್. ಇದು ನಮ್ಮ ನೇರವಾದ ವಿಧಾನ. ಸೊ ಆಪ್ಷನ್ ಬಿ ಇಸ್ ರೈಟ್. ಅದನ್ನೇ ನೀವು ಥೇಲ್ಸ್ನ ಪ್ರಮೇಯವನ್ನ ಬಳಸಿ ಮಾಡಿದ್ರೆ ಏನ್ ಬರತ್ತೆ? ಥೇಲ್ಸ್ನ ಪ್ರಮೇಯವನ್ನ ಬಳಸಿ ಮಾಡಿದ್ರೆ ಹೇಗ್ ಬರತ್ತೆ ನೋಡೋಣ. ಸೊ ಇಲ್ಲಿ ನಿಮ್ಗೆ ಎ ಬಿ ಸಿ ಅಂತ ಒಂದು ತ್ರಿಭುಜ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ಇಲ್ಲಿ ಎ ಬಿ ಏನಿದೆ? ಇದು ಡಿಇಗೆ ಸಮಾಂತರವಾಗಿದೆ. ಎ ಬಿ ಇದು ಡಿಇಗೆ ಸಮಾಂತರವಾಗಿದೆ ಅಂದಾಗ ನಾವು ಇಲ್ಲಿ ಎ ಬಿ ಥೇಲ್ಸ್ನ ಪ್ರಮೇಯದ ಪ್ರಕಾರ ತಗೊಂಡ್ರೆ
ಥೇಲ್ಸ್ನ ಪ್ರಮೇಯದ ಪ್ರಕಾರ ತಗೊಂಡ್ರೆ ಏನ್ ಬರುತ್ತೆ ನೋಡೋಣ. ಪ್ರಮೇಯದ ಪ್ರಕಾರ ಎ ಬಿ ಡಿವೈಡೆಡ್ ಬೈ ಯಾವುದಕ್ಕೆ ಯಾವುದಕ್ಕೆ ಸಮಾಂತರವಾಗಿದೆ? ಇದು ಎ ಬಿ ಡಿಇಗೆ ಸಮಾಂತರವಾಗಿದೆ. ಸೊ ಎ ಬಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಸಿ. ಹೌದಾ? ಬಿ ಸಿ ಡಿವೈಡೆಡ್ ಬೈ ಇ ಸಿ. ಸೊ ಎ ಬಿ ಯ ಬೆಲೆ ನಿಮ್ಗೆ ಗೊತ್ತಿದೆನಾ? ಇಲ್ಲ, ನಾವು ಕಂಡುಹಿಡಿಬೇಕು. ಎ ಬಿ ಅನ್ನ ಹಾಗೆ ಬರ್ಕೊಳ್ರಿ. ಡಿಇ ಯ ಬೆಲೆ ಗೊತ್ತಿದೆ 6 ಅಂತ. ಬಿ ಸಿ ಯ ಬೆಲೆ ಎಷ್ಟಿದೆ? 28. ಇ ಸಿ ಯ ಬೆಲೆ 4. ಹೌದಾ? 28 ಇಂಟು 6 ಡಿವೈಡೆಡ್ ಬೈ 4. 4 7 28. ಅಗೇನ್ 7 42 ಸೆಂಟಿಮೀಟರ್. ಸೊ ಮೀಟರ್ ಅಲ್ಲಿ ಇದು ನಮ್ಮ ಥೇಲ್ಸ್ನ ಪ್ರಮೇಯದ ಪ್ರಕಾರ ಮಾಡಿದ್ರೆ 42 ಮೀಟರ್ ಬಂತು. ಸೊ ಅರ್ಥ ಆಯ್ತಾ ಇದು? ಓಕೆ, ಎಸ್. ಇವಾಗ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿಇಎಫ್ ಆದರೆ ಡಿಇ ಇಸ್ ಈಕ್ವಲ್ ಟು, ಡಿಇ ಎಲ್ಲಿದೆ? ಇಲ್ಲಿದೆ. ಎ ಬಿ ಅಳತೆ 5 ಸೆಂಟಿಮೀಟರ್ ಇದೆ, ಬಿ ಸಿ ಅಳತೆ 4 ಸೆಂಟಿಮೀಟರ್ ಇದೆ, ಎಇ ಸಿ ಅಳತೆ 6 ಸೆಂಟಿಮೀಟರ್ ಇದೆ. ಹಾಗೆ ಡಿಇ ಅಳತೆ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಇ ಎಫ್ ನ ಅಳತೆ ಗೊತ್ತಿದೆ 8 ಅಂತ, ಡಿ ಎಫ್ ನ ಅಳತೆ 12 ಅಂತ ಇದೆ. ಸೊ ನಾವಿವಾಗ ಏನ್ ಮಾಡೋಣ? ಥೇಲ್ಸ್ನ ಪ್ರಮೇಯದ ಪ್ರಕಾರ ಬಿಡಿಸ್ಕೊಂಡ್ರೆ ಏನ್ ಬರುತ್ತೆ? ಥೇಲ್ಸ್ನ ಪ್ರಮೇಯದ ಪ್ರಕಾರ ಅನುರೂಪ ಬಾಹುಗಳನ್ನ ಬರ್ಕೊಳ್ರಿ. ಎ ಬಿ ಡಿವೈಡೆಡ್ ಬೈ ಡಿಇ, ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಓಕೆ, ನೆಕ್ಸ್ಟ್ ಎ ಸಿ ಡಿವೈಡೆಡ್ ಬೈ ಡಿ ಎಫ್. ಸೊ ಇದು ಥೇಲ್ಸ್ನ ಪ್ರಮೇಯದ ಪ್ರಕಾರ ಬರ್ಕೊಂಡ್ರಿ. ಇವಾಗ ಎ ಬಿ ಅಳತೆ ಎಷ್ಟಿದೆ ಮಕ್ಕಳ? ಇಲ್ಲಿ 5 ಇದೆ. ಡಿಇ ಅಳತೆ ನಿಮ್ಗೆ ಗೊತ್ತಿದೆನಾ? ಇಲ್ಲ. ಸೊ ನಾವ್ ಇದನ್ನ ಕಂಡುಹಿಡಿಬೇಕು. ಬಿ ಸಿ ಅಳತೆ ಎಷ್ಟಿದೆ? 4 ಇದೆ. ಡಿ ಎಫ್ ನ ಅಳತೆ 8 ಇದೆ. ಸೊ ಈಗ ನಾವು ಡಿಇ ಅಳತೆ ಬೇಕು. ಸೊ ಇಷ್ಟನ್ನೇ ನಾವು ತಗೊಂಡು ನಾವು ಮಾಡಬಹುದಲ್ವಾ? ಸೊ ಡಿಇ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, 5ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. ಸೊ ಏನಾಗತ್ತೆ? 5 ಈ 4ಅನ್ನ ಇಲ್ಲಿ ಕೆಳಗೆ ಟ್ರಾನ್ಸ್ಫರ್ ಮಾಡ್ರಿ, ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು ಡಿಇ ಡಿವೈಡೆಡ್ ಬೈ 8. ಇವಾಗ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ಬೋದು. 4 ಇಲ್ಲಿ ಬಂತು, ಡಿಇ ಇಲ್ಲಿ ಹೋಯ್ತು. ಇವಾಗ 8ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಸೊ ಡೈರೆಕ್ಟ್ ಆಗಿ 8ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 5 ಇಂಟು 8 ಡಿವೈಡೆಡ್ ಬೈ 4. 4 1 4 2 8, 5 2 10. ಸೊ 10 ಸೆಂಟಿಮೀಟರ್ ಅಂತ ಎಲ್ಲಾದ್ರೂ ಆಪ್ಷನ್ ಅಲ್ಲಿ ಇದೆನಾ? ಎಸ್ ಇದೆ. ಎಲ್ಲಿದೆ? ಆಪ್ಷನ್ ಸಿ ಇಸ್ ರೈಟ್. ಹಾಗಾಗಿ ಡಿಇ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಇಲ್ಲಿ ನಮ್ಗೆ 2 ಅಂಕಗಳಿಗೆ ಕೇಳುವಂತ ಪ್ರಶ್ನೆಗಳಿವೆ. ಈಗ 1 ಅಂಕದ ಪ್ರಶ್ನೆಗಳು ಮುಗಿಯಿತು. ನೆಕ್ಸ್ಟ್ ನೋಡೋಣ 2 ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ನೋಡೋಣ. ತ್ರಾಪಿಜ್ಯ ಎ ಬಿ ಸಿ ಡಿ ಯಲ್ಲಿ ಎ ಬಿ ಸಮಾಂತರ ಡಿ ಸಿ ಅಂದ್ರೆ ಏನನ್ನ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ? ಎ ಬಿ ಸಮಾಂತರ ಡಿ ಸಿ. ಓಕೆ, ಒಂದು ತ್ರಾಪಿಜ್ಯವನ್ನ ಹಾಕೋಣ. ತ್ರಾಪಿಜ್ಯ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ. ಸೊ ತ್ರಾಪಿಜ್ಯ ಎ ಬಿ ಸಿ ಡಿ. ಓಕೆ, ಎ ಬಿ ಸಿ ಡಿ ಅಂತ ಒಂದು ತ್ರಾಪಿಜ್ಯ. ಸೊ ಇಲ್ಲಿ ಎ ಬಿ ಏನಿದೆ? ಇದು ಡಿ ಸಿ ಗೆ ಸಮಾಂತರವಾಗಿದೆ. ಎ ಸಿ ಮತ್ತು ಬಿ ಡಿಗಳು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸಲಿ ಅಂತ ಕೊಟ್ಟಿರ್ತಾರೆ, ಛೇದಿಸುತ್ತವೆ. ಹಾಗಾದ್ರೆ ನಾವು ಕರ್ಣಗಳನ್ನ ಎಳಿಬೇಕು. ಯಾವ್ಯಾವ ಕರ್ಣ ಇದೆ? ಎ ದಿಂದ ಸಿ ವರೆಗೂ ಒಂದು ಕರ್ಣ, ಬಿ ದಿಂದ ಡಿ ವರೆಗೂ ಒಂದು ಕರ್ಣ ಇದೆ. ಈ 2 ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸುತ್ತೆ. ಹಾಗಾದ್ರೆ 2 ತ್ರಿಭುಜಗಳ ಸಮರೂಪತೆ ನಿರ್ಧಾರಕ ಗುಣವನ್ನ ಬಳಸಿ ನಾವೇನ್ ಮಾಡ್ಬೇಕು? OA ಡಿವೈಡೆಡ್ ಬೈ OC ಇಸ್ ಈಕ್ವಲ್ ಟು OB ಡಿವೈಡೆಡ್ ಬೈ OD ಎಂದು ಸಾಧಿಸಿ ಅಂತ ಇದೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ? ಇಲ್ಲಿ ನಮ್ಗೆ 2 ತ್ರಿಭುಜ ಕಾಣಿಸ್ತಾ ಇದೆ. ಯಾವ್ಯಾವ ತ್ರಿಭುಜ? ತ್ರಿಭುಜ BOA ಅಂತ ಒಂದು, ತ್ರಿಭುಜ DOC ಅಂತ ಒಂದು. ಹೌದಲ್ವಾ? ತ್ರಿಭುಜ BOA ಅಂತ ಒಂದು ತ್ರಿಭುಜ, ತ್ರಿಭುಜ DOC ಅಂತ ಇನ್ನೊಂದು ತ್ರಿಭುಜ. ಇದು ಒಂದು ತ್ರಿಭುಜ, ಇದು 2ನೇ ತ್ರಿಭುಜ. ಸೊ ಬರ್ಕೊಳ್ಳೋಣ. ತ್ರಿಭುಜ ತ್ರಿಭುಜ BOA
ಒ ಎ ಬಿ ಒ ಎ ಮತ್ತು ತ್ರಿಭುಜ ಡಿಒಸಿಗಳಲ್ಲಿ. ಓಕೆ, ಡಿಒಸಿಗಳಲ್ಲಿ ಎರಡು ತ್ರಿಭುಜ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಹಾಗಾದ್ರೆ ಇವೆರಡರಲ್ಲಿ ಏನೇನ್ ನಿಮ್ಗೆ ಸಿಗತ್ತೆ? ಈಗ ನೀವು ತ್ರಿಭುಜ ಬಿ ಒ ಎ ಅಂತ ನೋಡಿದ್ರೆ ಇಲ್ಲಿ ಎ ಬಿ ಒ ಮತ್ತು ಸಿ ಡಿ ಒ, ಇಲ್ಲಿ ಯಾವಾಗ ಎ ಬಿ ಸಿ ಡಿಗೆ ಸಮಾಂತರ ಆಗಿದೆ ಅವಾಗ ಇದು ಎ ಬಿ ಡಿ ಸಿ ವರೆಗೂ ಕರೆಕ್ಟ್ ಆಗಿ ನೋಡ್ರಿ. ಇದು ನಿಮಗೆ ಝಡ್ ಆಕಾರದಲ್ಲಿ ಬರುತ್ತೆ, ಹೌದಾ? ಎ ಬಿ ಇದು ಸಿ ಡಿ ಇದೆ ಅಂದ್ರೆ ಇದು ಝಡ್ ಆಕಾರದಲ್ಲಿ ಕಾಣಿಸ್ತಾ ಇದೆ. మనం పెట్టిన కంప్లైంట్ బాక్స్ లో ఒక రెడ్ కలర్ కార్డ్ నేను చూశాను. ಓಕೆ, ಸೊ ಈ ತರಹದ ಕೋನ ಬಂದ್ರೆ ಝಡ್ ಆಕಾರದಲ್ಲಿ ಬಂದ್ರೆ ನಿಮ್ಗೆ ಏನಂತ ಕರಿತೀರಾ? ಆ ಕೋನಗಳನ್ನ ನಾವು ಪರ್ಯಾಯ ಕೋನಗಳು ಅಂತ ಕರಿತೀವಿ, ಹೌದಲ್ವಾ? ಸೊ ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮವಾಗಿರತ್ತೆ. ಯಾವ ಕೋನಗಳು ಸಮವಾಗಿರುತ್ತೆ? ಹಾಗಾದ್ರೆ ಇಲ್ಲಿ ಬಿ ಕೋನ ಸಿ ಕೋನಕ್ಕೆ ಸಮವಾಗಿದೆ, ಹೌದಲ್ವಾ? ಸೊ ಯಾವಾಗ ಎ ಬಿ ರೇಖೆ ಡಿ ಸಿ ಗೆ ಸಮಾಂತರವಾಗಿದೆ ಅಂತ ಹೇಳ್ತೀವಿ. ಸೊ ನೀವು ಗಮನಿಸಿದ್ರೆ ಎ ಬಿ ಇದು ಈ ಆಕಾರದಲ್ಲಿ ಬರುತ್ತೆ, ಯಾವುದು? ಝಡ್ ಆಕಾರದಲ್ಲಿ ಬಂತು. ಝಡ್ ಆಕಾರದಲ್ಲಿ ಬಂದ್ರೆ ಅದು ಪರ್ಯಾಯ ಕೋನಗಳನ್ನು ಉಂಟು ಮಾಡುತ್ತೆ. ಸೊ ಇಲ್ಲಿ ಬಿ ಕೋನ ಡಿ ಕೋನಕ್ಕೆ ಸಮವಾಗಿದೆ. ಸೊ ಇದು ಸಿ ಬರುತ್ತೆ, ಸಾರಿ ಇದು ಸಿ ಬರುತ್ತೆ. ಸಿ ಇದು ಡಿ ಅಂದ್ರೆ ಬಿ ಕೋನ ಡಿ ಕೋನಕ್ಕೆ ಸಮವಾಗಿದೆ. ಅದನ್ನ ಹೇಗ್ ಬರಿತೀವಿ ನಾವು? ಅದನ್ನ ಹೇಗ್ ಬರಿತೀವಿ ನಾವು? ಕೋನ ಎ ಬಿ ಒ, ಹೌದಾ? ಕೋನ ಎ ಬಿ ಒ ಇಸ್ ಈಕ್ವಲ್ ಟು ಕೋನ ಸಿ ಡಿ ಒ. ಯಾಕೆ ಬಿ ಮತ್ತು ಡಿ ಗಳು ಪರ್ಯಾಯ ಕೋನಗಳು ಅಂತ ನಾವು ಹೇಳ್ಬೇಕು. ಹಾಗಾಗಿ ಎ ಬಿ ಒ ಸಿ ಡಿ ಒ ಅಂತ ಬರೀತೀರಾ, ಸಿ ಡಿ ಒ ಅಂತ ಬರೀತೀರಾ. ಯಾಕೆ? ಎ ಬಿ ಮತ್ತು ಡಿ ಗಳು ಪರ್ಯಾಯ ಕೋನಗಳು, ಎರಡು ಸಮವಾಗಿರತ್ತೆ. ಪರ್ಯಾಯ ಕೋನಗಳು ಸಮವಾಗಿರತ್ತೆ, ನಿಮ್ಗೆ ಗೊತ್ತಿದೆ. ಸೊ ಕಾರಣ ಕೊಡ್ತೀವಿ ನಾವು ಏನಂತ? ಎ ಬಿ ಸಮಾಂತರ ಸಿ ಡಿ ಇದ್ದಾಗ ಅದು ಎ ಬಿ ಸಮಾಂತರ ಸಿ ಡಿ ಆದಾಗ ಅಂತರ್ಪರ್ಯಾಯ ಕೋನಗಳು. ಯಾವ್ಯಾವ್ದಿದು? ಅಂತರ್ಪರ್ಯಾಯ ಕೋನಗಳು, ಅಂತರ್ಪರ್ಯಾಯ ಕೋನಗಳು. ಸೊ ಝಡ್ ಆಕಾರದಲ್ಲಿದೆ, ಹಾಗಾಗಿ ಪರ್ಯಾಯ ಕೋನಗಳು ಸಮವಾಗಿರತ್ತೆ. ನಿಮ್ಗೆ ಗೊತ್ತಿದೆ ಅದೆಲ್ಲ. ಪರ್ಯಾಯ ಕೋನಗಳು, ಶೃಂಗಾಭಿಮುಖ ಕೋನಗಳು, ಅನುರೂಪ ಕೋನಗಳು ಸೊ ಸಮವಾಗಿರತ್ತೆ. ನೆಕ್ಸ್ಟ್, ಇದೊಂದೇ ಕೋನ ಸಮ ಆಗತ್ತಾ? ಇಲ್ಲ, ಇನ್ನೊಂದು ಕೋನ ಬರುತ್ತೆ. ಯಾವುದು? ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇನ್ನೊಂದು ಕೋನ ಬರುತ್ತೆ, ಎ ಸಿ ಗೆ ಸಮ ಇರತ್ತೆ. ಹೇಗೆ ನೋಡ್ರಿ, ಇಲ್ಲಿ ಹೀಗ್ ಬಂದ್ರೆ ಇದು ಕೂಡ ಝಡ್ ಆಕಾರದಲ್ಲಿನೇ ಬರುತ್ತೆ, ನಿಮ್ಗೆ ಈ ಆಕಾರದಲ್ಲಿ ಬರುತ್ತೆ. ಸೊ ಇಲ್ಲಿ ಎ ಇದೆ, ಇಲ್ಲಿ ಸಿ ಇದೆ. ಸೊ ಕೋನ ಎ ಸಿ ಗೆ ಸಮ ಇದೆ, ಹೌದಾ? ಇದು ಕೂಡ ಪರ್ಯಾಯ ಕೋನನೇ ಆಗತ್ತೆ. ಹಾಗಾಗಿ ನಾವೇನಂತ ಬರಿಬಹುದು? ಕೋನ ಬಿ ಎ ಒ ಇಸ್ ಈಕ್ವಲ್ ಟು ಕೋನ ಡಿ ಸಿ ಒ ಅಂತ ಬರಿಬಹುದು. ಯಾಕೆ? ಎ ಕೋನ ಸಿ ಕೋನಕ್ಕೆ ಸಮವಾಗಿದೆ. ಇಲ್ಲೂ ಕೂಡ ಎ ಬಿ ಸಮಾಂತರ ಸಿ ಡಿ ಆದಾಗ ಇವೆರಡು ಏನಾಗತ್ತೆ? ಅಂತರ್ಪರ್ಯಾಯ ಕೋನಗಳು ಆಗತ್ತೆ. ಸೊ ಇವೆರಡು ಸಮವಾಗಿರತ್ತೆ. ಹಾಗಾದ್ರೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ನಮ್ಗೆ ಈಗಾಗ್ಲೇ ಎಷ್ಟು ಕೋನ ಸಮ ಅಂತ ಹೇಳಿದ್ವಿ ನಾವು? ಎರಡು ಕೋನಗಳು ಸಮ ಆಯ್ತು. ನೆಕ್ಸ್ಟ್, ನೀವ್ ಇನ್ನೊಂದು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಎರಡು ತ್ರಿಭುಜಗಳನ್ನ ನಾವು ನೋಡ್ತೀವಿ. ಈ ಎರಡೂ ತ್ರಿಭುಜಗಳಲ್ಲಿ ಓ ಏನಿದೆ, ಇಲ್ಲಿ ಒಂದು ಕೋನ ಉಂಟಾಗತ್ತೆ, ಇಲ್ಲಿ ಒಂದು ಕೋನ ಉಂಟಾಗತ್ತೆ. ಸೊ ಈ ರೀತಿಯಾಗಿ ಉಂಟಾದಂತಹ ಕೋನಗಳಿಗೆ ಏನಂತ ಕರಿತೀರಾ? ಶೃಂಗಾಭಿಮುಖ ಕೋನಗಳು, ಹೌದಲ್ವಾ? ಈ ತರಹದ ಕೋನಗಳಿಗೆ ಏನಂತ ಕರಿತೀರಾ? ಶೃಂಗಾಭಿಮುಖ ಕೋನಗಳು. ಸೊ ಇಲ್ಲಿ ಓ ಬಿ ಒ ಎ ಮತ್ತು ತ್ರಿಭುಜ ಸಿ ಡಿ ಒಗಳಲ್ಲಿ ನಿಮ್ಗೆ ಓ ಬಿಂದುವಿನಲ್ಲಿ ಕೋನ ಉಂಟಾಗಿದೆ. ಸೊ ಇಲ್ಲೂ ಕೋನ ಒಂದು ಉಂಟಾಗತ್ತೆ, ಇಲ್ಲೂ ಉಂಟಾಗತ್ತೆ. ಸೊ ಇವೆರಡು ಶೃಂಗಾಭಿಮುಖ ಕೋನಗಳು. ಹಾಗಾದ್ರೆ ಅದನ್ನ ಹೇಗ್ ಬರೀತೀರಾ? ಕೋನ ಬಿ ಒ ಎ ಈಸ್ ಈಕ್ವಲ್ ಟು ಕೋನ ಡಿ ಒ ಸಿ ಅಂತ ಬರೀತೀರಾ. ಏನಿದು? ಶೃಂಗಾಭಿಮುಖ ಕೋನಗಳು, ಶೃಂಗಾಭಿಮುಖ ಕೋನಗಳು. ಸೊ ಶೃಂಗಾಭಿಮುಖ ಕೋನಗಳು ಕೂಡ ಸಮವಾಗಿರತ್ತೆ. ಹಾಗಾದ್ರೆ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಮಕ್ಕಳ, ಇಲ್ಲಿ ಎಷ್ಟು ಕೋನಗಳು ಸಮವಾಯ್ತು? ಶೃಂಗಾಭಿಮುಖ ಕೋನಗಳು ಎಷ್ಟು ಕೋನಗಳು ಸಮವಾಯ್ತು? ಇಲ್ಲಿ 1
ಪರ್ಯಾಯ ಕೋನ, ಮತ್ತೊಂದು ಪರ್ಯಾಯ ಕೋನ, ಮತ್ತೊಂದು ಶೃಂಗಾಭಿಮುಖ ಕೋನ. ಹಾಗಾದ್ರೆ 3 ಕೋನಗಳು ಸಮವಾಯ್ತು. ಸೊ 3 ಕೋನಗಳು ಸಮವಾಗಿದ್ದಾಗ ನಾವೇನಂತ ಹೇಳ್ಬೋದು, ಇಲ್ಲಿ ಇರುವಂತಹ 2 ತ್ರಿಭುಜಗಳಲ್ಲಿ 3 ಅನುರೂಪ ಕೋನಗಳು ಸಮವಾಗಿದ್ರೆ ಇವೆರಡು ಕೋನಗಳು ಅನುರೂಪ ಕೋನಗಳು, ಹೌದಲ್ವಾ? ಸೊ 3 ಕೋನಗಳು ಸಮವಾಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು? ಸಮರೂಪ ತ್ರಿಭುಜಗಳು ಅಂತ ಕರಿತೀವಿ. ಯಾವ ಒಂದು ನಿರ್ಧಾರಕ ಗುಣದ ಮೇಲೆ ಹೇಳ್ತೀರಾ? ಕೋನ ನಿರ್ಗುಣದ ಮೇಲೆ, ಹೌದಾ? ಹಾಗಾಗಿ ತ್ರಿಭುಜ ಸಮರೂಪ ತ್ರಿಭುಜ DOC ಅಂತ ಹೇಳ್ತೀರಾ. ಯಾಕೆ ಇದನ್ನ ಕೋನ ಅಥವಾ ಆಂಗಲ್ ಇದನ್ನ ಹೀಗೂ ಬರಿಬಹುದು. ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ಏನ್ ಹೇಳ್ತೀರಾ? ಇವೆರಡು ತ್ರಿಭುಜಗಳು ಸಮರೂಪಿಗಳು ಅಂತ ಹೇಳ್ತೀರಾ, ನಿರ್ಧಾರಕ ಗುಣದ ಆಧಾರದ ಮೇಲೆ. ಓಕೆ, ಸೊ ಇವಾಗ ಕರೆಕ್ಟ್ ಆಯ್ತಾ? 2 ತ್ರಿಭುಜಗಳು ಸಮರೂಪಿಗಳು ಅಂತ ಹೇಳಿದ್ವಿ. ಸೊ ಸಮರೂಪಿಗಳು ಆದಾಗ ನಾವೇನಂತ ಹೇಳ್ಬೋದು? ಸರ್ವಸಮ. ಈಗ ನೋಡ್ರಿ, ಇಲ್ಲಿ ನಮ್ಗೆ 2 ತ್ರಿಭುಜಗಳು ಸಮರೂಪಿಗಳಿದ್ದಾಗ ನಾವು ಇದನ್ನು ಹೀಗೂ ಬರಿಬಹುದು. OC 2 ಕರ್ಣಗಳು ಉಂಟಾಗಿದೆ ಇಲ್ಲಿ, BD ಮತ್ತು AC ಗಳು. ಸೊ ಯಾವಾಗ ನಿಮಗೆ BD ಮತ್ತು AC ಗಳನ್ನ ನೋಡ್ತೀರಾ ಅವಾಗ OC ಡಿವೈಡೆಡ್ ಬೈ OA ಕರೆಕ್ಟ್ ಆಗಿ ನೋಡ್ರಿ, OB ಡಿವೈಡೆಡ್ ಬೈ OD ಸಿಗತ್ತೆ ನಿಮ್ಗೆ, ಹೌದಾ? OC ಡಿವೈಡೆಡ್ ಬೈ OA ಹಾಗೆ OD ಡಿವೈಡೆಡ್ ಬೈ OB ಸಿಗತ್ತೆ. ಯಾಕೆ ಅಂತಂದ್ರೆ ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳಿವು, ಹೌದಾ? ಇವೆರಡೂ ತ್ರಿಭುಜದ ಅಭಿಮುಖ ಬಾಹುಗಳಿವು, ಕರೆಕ್ಟಾ? ಸೊ ಅದನ್ನ ಹೇಗೆ ಬರಿತೀನಿ? OC ಡಿವೈಡೆಡ್ ಬೈ OA ಈಸ್ ಈಕ್ವಲ್ ಟು OD ಡಿವೈಡೆಡ್ ಬೈ OB ಅಂತ ಬರೆಯೋಣ. ಯಾಕೆ? ಇದು ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳು, ಹೌದಾ? ನೆಕ್ಸ್ಟ್, ಹಾಗಾದ್ರೆ ಇಲ್ಲಿ ನಾನೇನ್ ಮಾಡ್ತೀನಿ, ಇದನ್ನ ವ್ಯತ್ಕ್ರಮಗೊಳಿಸೋಣ. ಉಲ್ಟಾ ಬರೆಯೋದು, ವ್ಯತ್ಕ್ರಮಗೊಳಿಸಿದಾಗ OA ಡಿವೈಡೆಡ್ ಬೈ OC ಇಸ್ ಈಕ್ವಲ್ ಟು OB ಡಿವೈಡೆಡ್ ಬೈ OD ಅಂತ ಬರುತ್ತೆ. ಯಾಕೆ? ನೀವೇನ್ ಮಾಡಿದ್ರಿ, ಇಲ್ಲಿ ವ್ಯತ್ಕ್ರಮಗೊಳಿಸಿದ್ರಿ, ಹೌದಾ? ವ್ಯತ್ಕ್ರಮಗೊಳಿಸಿದಾಗ ನಿಮ್ಗೆ ಏನ್ ಬರುತ್ತೆ? OA ಡಿವೈಡೆಡ್ ಬೈ OC ಇಸ್ ಈಕ್ವಲ್ ಟು OB ಡಿವೈಡೆಡ್ ಬೈ OD. ಹಾಗಾದ್ರೆ ನಮಗೆ ಬೇಕಾಗಿರುವಂತಹ ರಿಸಲ್ಟ್ ಇದೆ ಅಲ್ವಾ? OA ಡಿವೈಡೆಡ್ ಬೈ OC ಇಸ್ ಈಕ್ವಲ್ ಟು OB ಡಿವೈಡೆಡ್ ಬೈ OD ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಇದೇ ಬೇಕಾಗಿರೋದು. ಸೊ ಇದನ್ನ ಸಾಧಿಸ್ಬೇಕಂದ್ರೆ ನಾವು ಮೊದ್ಲೇನ್ ಮಾಡ್ಬೇಕು? ಸಮರೂಪಿ ತ್ರಿಭುಜಗಳು ಅಂತ ನಾವು ನಿರ್ಧಾರಕ ಗುಣಗಳನ್ನ ಬಳಸಿ ಮಾಡ್ಬೇಕು. ಯಾವ ಗುಣದ ಬಳಸಿದ್ವಿ ನಾವಿಲ್ಲಿ? ಕೋನ ನಿರ್ಧಾರಕ ಗುಣ ಮೇಲೆ ಭುಜ DOA ಮತ್ತು ಸಮರೂಪಿಗಳು ಅಂತ ಹೇಳಿದ್ವಿ. ಓಕೆ, ಸೊ ಇದೇ ತರ ಇನ್ನೊಂದು ಲೆಕ್ಕ ಬಿಡ್ಸೋಣ. ತ್ರಿಭುಜ ABE ಸರ್ವಸಮ ತ್ರಿಭುಜ ACD ಆದರೆ ಆದರೆ ತ್ರಿಭುಜ ADE ಸಮರೂಪ ತ್ರಿಭುಜ ABC ಎಂದು ಸಾಧಿಸಿ. ಅಂದ್ರೆ ನಮ್ಗಿಲ್ಲಿ ಅವರು ತ್ರಿಭುಜಗಳು ಸರ್ವಸಮ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದನ್ನ ಬಳಸಿ ನಾವೇನ್ ಮಾಡ್ಬೇಕು? 2 ತ್ರಿಭುಜಗಳು ಸಮರೂಪಿಗಳು ಅಂತ ಸಾಧಿಸ್ಬೇಕು. ಹೇಗ್ ಸಾಧಿಸೋದು ನೋಡೋಣ. ಸೊ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ತ್ರಿಭುಜ ಪರಿಹಾರ. ಓಕೆ, ಸೊ ಪರಿಹಾರ ಏನ್ ಕೊಟ್ಟಿದ್ದಾರೆ? ತ್ರಿಭುಜ ABE ಸರ್ವಸಮ ತ್ರಿಭುಜ ACD ಅಂತ ಕೊಟ್ಟಿದ್ದಾರೆ. ಸೊ ಇದೀಗಾಗ್ಲೇ ಕೊಟ್ಟಿದ್ದಾರೆ. ಏನಂತ ಇದನ್ನ ಬರೆಯೋಣ? ದತ್ತ. ಯಾಕೆ ಅಂತಂದ್ರೆ ನಮ್ಗೆ ಪ್ರಶ್ನೆಯಲ್ಲೇನೆ ಕೊಟ್ಟಿದ್ದಾರೆ ಇದನ್ನ. ಸೊ ದತ್ತ ಆಯ್ತು. ಇವಾಗ ಹಾಗಾದ್ರೆ ಇಲ್ಲಿ ನಮ್ಗೆ ತ್ರಿಭುಜ ABE ಸರ್ವಸಮ ತ್ರಿಭುಜ ACD ಅಂದ್ರೆ 2 ತ್ರಿಭುಜಗಳು ಸರ್ವಸಮ. ಯಾವ್ಯಾವುದು? ABE ಮತ್ತು ACD ಹೀಗಿರುವಂತಹ ತ್ರಿಭುಜಗಳು. ಸೊ ಈ ತ್ರಿಭುಜ ಮತ್ತು ಈ ತ್ರಿಭುಜ ಅಂದ್ರೆ ಇಲ್ಲಿಂದ ಈ ತ್ರಿಭುಜ ಮತ್ತು ಈ ತ್ರಿಭುಜಗಳು ಸರ್ವಸಮ ಅಂತ ಹೇಳ್ತಾರೆ. ಅವಾಗ ನೀವ್ ಏನಂತ ಬರಿಬಹುದು? AB ಈಸ್ ಈಕ್ವಲ್ ಟು AC. ಯಾಕಂತಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳಿವು. ಯಾವಾಗ 2 ತ್ರಿಭುಜಗಳು ಸರ್ವಸಮ ಅಂತ ಹೇಳ್ತೀವಿ, ಅನುರೂಪ ಬಾಹುಗಳು ಸಮವಾಗಿರತ್ತೆ. ಯಾವ 2 ಬಾಹುಗಳು ಅನುರೂಪವಾಗಿವೆ ಇಲ್ಲಿ? AB ಈಸ್ ಈಕ್ವಲ್ ಟು AC, ರೈಟ್? ಸೊ ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ. ಹಾಗೆ ಮತ್ತೆ ಯಾವ 2 ಬಾಹುಗಳು ಬರುತ್ತೆ ನಿಮ್ಗೆ? AD ಮತ್ತು AEಗಳು ಅನುರೂಪ ಬಾಹುಗಳು. ಸೊ ನಾವು ಅದನ್ನ ಸಮವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ 2 ತ್ರಿಭುಜಗಳು ಸರ್ವಸಮವಾಗಿದೆ. ಸರ್ವಸಮ ತ್ರಿಭುಜದಲ್ಲಿ ಅನುರೂಪ ಬಾಹುಗಳು ಕೂಡ ಸಮವಾಗಿರತ್ತೆ. AD ಈಸ್ ಈಕ್ವಲ್ ಟು
AE. ಸೊ ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಸೊ ಇದನ್ನ 1 ಅಂತ ಕರೆಯೋಣ, ಇದನ್ನ 2 ಅಂತ ಕರೆಯೋಣ. ಸೊ ಯಾಕೆ ನಾವು ಸಮವಾಗಿದೆ ಅಂತ ಹೇಳ್ತೀವಿ ಇದನ್ನ? ಸಮರೂಪ ತ್ರಿಭುಜದ, ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳು. ಸಾರಿ, ಅಭಿಮುಖ ಬಾಹುಗಳು, ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳು. ಹಾಗಾಗಿ ಇವೆರಡು ಸಮವಾಗಿರತ್ತೆ. ಓಕೆ, ಇವಾಗ ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳು ಸಮವಾದಾಗ ನಾವೇನ್ ಮಾಡೋಣ? ತ್ರಿಭುಜ ADE ಮತ್ತು ತ್ರಿಭುಜ ABC ಗಳಲ್ಲಿ, ಈಗ ತ್ರಿಭುಜ ADE ಮತ್ತು ತ್ರಿಭುಜ ABC ಅಂತ ನಿಮ್ಗೆ 2 ತ್ರಿಭುಜ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ 2 ತ್ರಿಭುಜಗಳನ್ನ ತಗೊಂಡಾಗ ತ್ರಿಭುಜ ADE ಮತ್ತು ತ್ರಿಭುಜ ABC ಗಳಲ್ಲಿ ಇಕ್ವೇಶನ್ ನಂಬರ್ 1 ಮತ್ತು 2 ಭಾಗಿಸಿದ್ರೆ ಏನ್ ಬರುತ್ತೆ ನೋಡೋಣ. ಇಕ್ವೇಶನ್ ನಂಬರ್ 1 ಮತ್ತು 2 ಭಾಗಿಸಿದಾಗ ಏನ್ ಬರುತ್ತೆ? ಇಕ್ವೇಶನ್ ನಂಬರ್ 1 ಏನಿದೆ? ಇಕ್ವೇಶನ್ ನಂಬರ್ 2 ಮತ್ತು 1 ಭಾಗಿಸಿದಾಗ AD ಡಿವೈಡೆಡ್ ಬೈ AB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ AC. ಸೊ ನಾವು 2 ಮತ್ತು 2 ಅಂದ್ರೆ 2 ಮತ್ತು 1 ಭಾಗಿಸಿದೀವಿ. AD ಡಿವೈಡೆಡ್ ಬೈ AB, AE ಡಿವೈಡೆಡ್ ಬೈ AC ಬಂತು. ಈಗ ಇಲ್ಲಿ 2 ಬಾಹುಗಳು ಸಮ ಆಯ್ತು. ಸೊ ಕರೆಕ್ಟ್ ಆಗಿ ನೋಡ್ರಿ, AB ಇಸ್ ಈಕ್ವಲ್ ಟು AC, AD ಇಸ್ ಈಕ್ವಲ್ ಟು AE ಅಂದ್ರೆ ಸಮಬಾಹು ತ್ರಿಭುಜದ ಅಭಿಮುಖ ಬಾಹುಗಳು, ಸರ್ವಸಮ ತ್ರಿಭುಜದ ಅಭಿಮುಖ ಬಾಹುಗಳು ಸಮ, ಅಂದ್ರೆ 2 ಬಾಹುಗಳು ಸಮ ಆಯ್ತು. ಸೊ ನೆಕ್ಸ್ಟ್ ನಾವೇನ್ ಮಾಡೋಣ? ಇಲ್ಲಿ ಕೋನ A ಇದೆ ಅಲ್ಲ, ಸೊ ತ್ರಿಭುಜ ABC ಮತ್ತು ತ್ರಿಭುಜ ABC ಮತ್ತು ತ್ರಿಭುಜ AD ಅಂತ ತಗೊಂಡಾಗ್ಲೂ ನಿಮ್ಗೆ ಕೋನ A ಬರುತ್ತೆ. ಹಾಗೆ ABE ಮತ್ತು ACD ತಗೊಂಡಾಗ್ಲೂ ಕೋನ A ಕಾಮನ್ ಇದೆ. ಹಾಗಾಗಿ ನಾವೇನಂತ ತಗೊಳ್ಳೋಣ? ಕೋನ A ಇಸ್ ಈಕ್ವಲ್ ಟು ಕೋನ A ಅಂತ ತಗೊಳ್ಳೋಣ. ಯಾಕೆ ಅಂತಂದ್ರೆ ಇದು ಉಭಯ ಸಾಮಾನ್ಯ. ಸೊ 2 ತ್ರಿಭುಜಗಳಿಗೆ ಇದು ಕಾಮನ್ ಆಗಿದೆ, ಹೌದಾ? ಸೊ ಉಭಯ ಸಾಮಾನ್ಯ. ಯಾವಾಗ ನಮ್ಗೆ 2 ಬಾಹುಗಳು ಮತ್ತು 1 ಕೋನ ಸಮವಾಗಿರತ್ತೆ, ಇಲ್ಲಿ ನಮ್ಗೆ 2 ಬಾಹುಗಳು ಸಮ ಆಯ್ತು, 1 ಕೋನ ಸಮ ಆಯ್ತು, ಆವಾಗ ನಾವೇನಂತ ಹೇಳ್ಬೋದು? ಕೋನ ಬಾಹು ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ನಾವೇನಂತ ಹೇಳ್ಬೋದು? ತ್ರಿಭುಜ ADE ಸಮರೂಪ ತ್ರಿಭುಜ ABC ಅಂತ ಹೇಳ್ಬಹುದು. ಓಕೆ, ಇದು ಉಭಯ ಸಾಮಾನ್ಯ. ಸೊ ಇಲ್ಲಿ ನಮ್ಗೆ 2 ಬಾಹುಗಳು ಅಂದ್ರೆ ಬಾಹು ಕೋನ ಬಾಹು ನಿರ್ಧಾರಕ ಗುಣದ ಮೇಲೆ ನಾವೇನಂತ ಹೇಳ್ಬೋದು? ತ್ರಿಭುಜ ADE ಸಮರೂಪ ತ್ರಿಭುಜ ABC ಅಂತ ಹೇಳ್ಬಹುದು. ಸೊ ನಮ್ಗೆ ಸರ್ವಸಮ ತ್ರಿಭುಜ ಅಂತ ಕೊಟ್ಟಾಗ ಅದರ ಆಧಾರದ ಮೇಲೆ ನಾವೇನಂತ ಹೇಳ್ತೀವಿ? 2 ಬಾಹುಗಳು ಸಮವಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ? ತ್ರಿಭುಜ ADE ಮತ್ತು ತ್ರಿಭುಜ ABC ನಲ್ಲಿ ಅಂತ ಮಾಡ್ತೀವಿ. ಆಮೇಲೆ ಇಲ್ಲಿ ನಮ್ಗೆ ಇಕ್ವೇಶನ್ 1 ಮತ್ತು 2 ಸಿಕ್ಕಿದೆ. ಸೊ ಅವೆರಡನ್ನ ಭಾಗಿಸಿದಾಗ ನಮ್ಗೆ ಈ ತರ ಸಿಗತ್ತೆ. ಇದಂದ್ರೆ ಏನು? AD ಡಿವೈಡೆಡ್ ಬೈ AB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ AC ಅಂತಂದ್ರೆ ತ್ರಿಭುಜ ADE ಮತ್ತು ABC ಗಳಲ್ಲಿ AD ಡಿವೈಡೆಡ್ ಬೈ AB ಅಂತಂದ್ರೆ ಅನುರೂಪ ಬಾಹುಗಳಿವು. ಯಾವಾಗ DE BC ಗೆ ಸಮಾಂತರವಾಗಿರುತ್ತೆ, ಅದು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಸೊ ಸಮಾನುಪಾತದಲ್ಲಿ ವಿಭಾಗಿಸಿದಾಗ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ, ಹೌದಾ? ಸೊ ಈಗ ನೋಡ್ರಿ, ಆ 2 ತ್ರಿಭುಜಗಳು ಅಂದ್ರೆ ಈ 2 ಬಾಹುಗಳು ಸಮಾನುಪಾತದಲ್ಲಿ ಇರುತ್ತೆ. ಸೊ ಮೂಲ ಸಮಾನುಪಾತತೆ ಪ್ರಮೇಯ ಇದನ್ನೇ ಹೇಳುತ್ತೆ. AD ಡಿವೈಡೆಡ್ ಬೈ AB ಅಥವಾ AE ಡಿವೈಡೆಡ್ ಬೈ AC. ಆವಾಗ ನಿಮ್ಗೆ ಈ 2 ಬಾಹುಗಳು ಮತ್ತು 1 ಕೋನ ಸಮ ಇದ್ದಾಗ ಏನಂತ ಹೇಳ್ತೀವಿ? 2 ತ್ರಿಭುಜಗಳು ಸಮರೂಪಿಗಳು ಅಂತ ಹೇಳ್ತೀವಿ. ಸೊ ನಿಮ್ಗೆ ಈ ರೀತಿಯಾಗಿ ಚಿಹ್ನೆ ಬಂದ್ರೆ ಇದು ಸಮರೂಪ, ಈ ರೀತಿಯಾಗಿ ಚಿಹ್ನೆ ಬಂದ್ರೆ ಇದು ಸರ್ವಸಮ. ಓಕೆ, ಸೊ ನೆಕ್ಸ್ಟ್ ABCD ಒಂದು ಸಮಾಂತರ ಚತುರ್ಭುಜದ ಬಾಹುವನ್ನು ವೃದ್ಧಿಸಿದ ಭಾಗದಲ್ಲಿ ಈ ಬಿಂದುವಿದೆ ಮತ್ತು BE ಮತ್ತು CD ಗಳು ಪರಸ್ಪರ F ಬಿಂದುವಿನಲ್ಲಿ ಛೇದಿಸಿದರೆ, ಓಕೆ, ನಾವೇನ್ ಮಾಡಿದೀವಿ? ಇಲ್ಲಿ ABCD ಅಂತ ಒಂದು ಸಮಾಂತರ ಚತುರ್ಭುಜ ಇದೆ. ಓಕೆ, ಸೊ ಸಮಾಂತರ ಚತುರ್ಭುಜದಲ್ಲಿ ಇಲ್ಲಿ ನಮ್ಗೆ ಈ F ನಿಂದ ಈ ವರೆಗೂ ಒಂದು ಬಾಹುವನ್ನ ವೃದ್ಧಿಸಿದೆ, ಹೌದಾ? ಆವಾಗ BE ಮತ್ತು CD ಪರಸ್ಪರ F ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ABE ಸಮರೂಪ ತ್ರಿಭುಜ CFB ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಏನ್ ಮಾಡ್ತೀರಾ ಇವಾಗ?
ಇಲ್ಲಿ ನಮ್ಗೆ ಎರಡು ತ್ರಿಭುಜ ಉಂಟಾಗತ್ತೆ. ಯಾವ್ಯಾವ ತ್ರಿಭುಜಗಳು? ತ್ರಿಭುಜ ಎ ಬಿ ಇ ಅಂತ ಒಂದು ತ್ರಿಭುಜ, ಮತ್ತೊಂದು ತ್ರಿಭುಜ ಸಿ ಎಫ್ ಬಿ ಅಂತ ಒಂದು ತ್ರಿಭುಜ. ಹೌದಾ? ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಸಿ ಎಫ್ ಬಿ ಗಳಲ್ಲಿ ನೋಡಿದ್ರೆ ಏನೇನ್ ಬರುತ್ತೆ ನಿಮ್ಗೆ? ಸೊ ನೋಡ್ರಿ, ಇಲ್ಲಿ ನಮ್ಗೆ ಸಮಾಂತರ ಚತುರ್ಭುಜ ಅಂದಾಗ ನಮ್ಗೆ ಸಮಾಂತರ ಚತುರ್ಭುಜದಲ್ಲಿ ನಿಮಗೆ ಲಕ್ಷಣಗಳು ಗೊತ್ತಿರಬೇಕು. ಅಭಿಮುಖ ಬಾಹುಗಳು ಸಮವಾಗಿರುತ್ತೆ, ಹಾಗೆ ಅಭಿಮುಖ ಕೋನಗಳು ಸಮವಾಗಿರುತ್ತೆ. ಹೌದಲ್ವಾ? ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ, ಇಲ್ಲಿ ಅಭಿಮುಖ ಕೋನಗಳು ಸಮ. ಯಾವುದು ಅಭಿಮುಖ ಕೋನ? ಇಲ್ಲಿ ಎಗೆ ಸಿ ಅಭಿಮುಖ ಕೋನ. ಹಾಗಾಗಿ ನಾವೇನಂತ ಬರೆಯೋಣ? ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ ಅಂತ ಬರೆಯೋಣ. ಯಾಕೆ? ಕೋನ ಎಗೆ ಅಭಿಮುಖ ಕೋನ ಸಿ ಇದೆ. ಸೊ ಸಮಾಂತರ ಚತುರ್ಭುಜದಲ್ಲಿ ನಾವು ಏನಂತ ಹೇಳ್ಬೋದು? ಸಮಾಂತರ ಚತುರ್ಭುಜದ ಅಭಿಮುಖ ಕೋನ. ಹೌದಾ? ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರುತ್ತೆ. ಅಭಿಮುಖ ಕೋನಗಳು, ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮವಾಗಿರುತ್ತೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು ನಾವೇನ್ ಹೇಳ್ಬೋದು? ಎ ಕೋನ ಎಗೆ ಎ ಬಿ ಇ ಅಂದ್ರೆ ಇಲ್ಲಿ ಎ ಇ ಸಮಾಂತರ ಬಿ ಸಿ ಆದಾಗ, ಕರೆಕ್ಟ್ ಆಗಿ ನೋಡ್ರಿ, ಎ ಇ ಸಮಾಂತರ ಬಿ ಸಿ ಆದಾಗ, ಎ ಇ ಸಮಾಂತರ ಬಿ ಸಿ ಆದಾಗ ಇಲ್ಲಿಂದ ಪ್ರಾರಂಭ ಮಾಡ್ರಿ. ಸೊ ಇದು ನಮ್ಗೆ ಯಾವ ಆಕಾರದಲ್ಲಿ ಬಂತು ಈಗ? ಸೊ ಜಡ್ ಆಕಾರದಲ್ಲಿ ಬಂತು. ಹೀಗ್ ಬರುತ್ತೆ, ಅದು ಹೀಗ್ ಬಂತು. ಸೊ ಇಲ್ಲಿ ನಿಮ್ಗೆ ಎ ಇದೆ, ಇಲ್ಲಿ ನಿಮ್ಗೆ ಇ ಇದೆ. ಯಾವಾಗ ಎ ಇ ಸಮಾಂತರ ಬಿ ಸಿ ಅಂತ ಆಗತ್ತೆ, ಅವಾಗ ಇ ಮತ್ತು ಬಿ ಗಳು ಏನಾಗತ್ತೆ? ಪರ್ಯಾಯ ಕೋನಗಳಾಗತ್ತೆ. ಸೊ ಪರ್ಯಾಯ ಕೋನಗಳು ಸಮವಾಗಿರತ್ತೆ. ಹೌದಲ್ವಾ? ಹಾಗಾಗಿ ನಾವೇನಂತ ಬರಿಬಹುದು? ಕೋನ ಎ ಇ ಬಿ ಇಸ್ ಈಕ್ವಲ್ ಟು ಕೋನ ಸಿ ಬಿ ಎಫ್ ಅಂತ ಬರಿಬಹುದು. ಹೌದಾ? ಕೋನ ಎ ಬಿ ಇ ಇಸ್ ಸಾರಿ ಎ ಇ ಬಿ ಅಂದ್ರೆ ಈ ಕೋನ ಬಿ ಕೋನಕ್ಕೆ ಸಮವಾಗಿದೆ ಅಂತ ನಾವ್ ಹೇಳ್ಬೇಕು. ಎ ಇ ಬಿ ಇಸ್ ಈಕ್ವಲ್ ಟು ಸಿ ಬಿ ಎಫ್ ಅಂತ ಬರಿತೀವಿ. ಹೌದಾ? ಯಾಕೆ ಸಿ ಬಿ ಎಫ್? ಯಾಕೆ ಅಂತಂದ್ರೆ ಯಾವಾಗ ನಿಮ್ಗೆ ಎ ಇ ಸಮಾಂತರ ಬಿ ಸಿ ಇದ್ದಾಗ ಅಂತರ್ಪರ್ಯಾಯ ಕೋನಗಳು ಉಂಟಾಯ್ತು. ಹಾಗಾಗಿ ಅಂತರ್ಪರ್ಯಾಯ ಕೋನಗಳು ಹೇಗಿರುತ್ತೆ? ಸಮವಾಗಿರುತ್ತೆ. ಅಂತರ್ಪರ್ಯಾಯ ಕೋನಗಳು. ಓಕೆ, ನೆಕ್ಸ್ಟ್ ಇಲ್ಲಿ ನಮ್ಗೆ ಎಷ್ಟು ಕೋನಗಳು ಸಮವಾಯಿತು? ಸೊ ಎರಡು ಕೋನಗಳು ಸಮವಾಯಿತು. ಯಾವ್ಯಾವುದು? ಎ ಮತ್ತು ಸಿ ಸಮ ಆಗಿದೆ, ಹಾಗೆ ಇ ಮತ್ತು ಬಿ ಸಮ ಆಗಿದೆ. ಸೊ ಎರಡು ಕೋನಗಳು ಸಮವಾಗಿದ್ದಾಗ್ಲೂ ಕೂಡ ನಾವ್ ಏನಂತ ಹೇಳ್ಬಹುದು? ಎ ಅಂದ್ರೆ ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ನಾವೇನಂತ ಹೇಳ್ಬಹುದು? ಎ ಬಿ ಇ ಸಮರೂಪ ತ್ರಿಭುಜ ಸಿ ಎಫ್. ಓಕೆ, ಸೊ ಕೋನ ನಿರ್ಧಾರಕದ ಗುಣದ ಮೇಲೆ, ಎ ನಿರ್ಧಾರಕ ಗುಣದ ಆಧಾರದ ಮೇಲೆ ನಾವೇನಂತ ಹೇಳ್ಬೋದು? ತ್ರಿಭುಜ ಎ ಬಿ ಇ ಸಮರೂಪ ತ್ರಿಭುಜ ಸಿ ಎಫ್ ಬಿ ಅಂತ ಹೇಳ್ಬಹುದು. ತ್ರಿಭುಜ ಎ ಬಿ ಇ ಸಮರೂಪ ತ್ರಿಭುಜ ಸಿ ಎಫ್ ಬಿ ಅಂತ ಹೇಳ್ಬಹುದು. ಓಕೆ, ಸೊ ಯಾವಾಗ ಮೂರು ಕೋನಗಳು ಸಮ ಇರುತ್ತೆ ಅವಾಗ್ಲೂ ಸಮರೂಪ ಆಗತ್ತೆ. ಎರಡು ಕೋನಗಳಿದ್ದಾಗ್ಲೂ ಕೂಡ ನಾವೇನಂತ ಹೇಳ್ಬಹುದು? ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿವೆ ಅಂತ ಹೇಳ್ಬಹುದು. ಸೊ ಇದು ಕೂಡ ನಿಮ್ಗೆ 2 ಅಂಕಗಳಿಗೆ ಬರುವಂತ ಪ್ರಶ್ನೆ. ನೆಕ್ಸ್ಟ್, ಸಮದ್ವಿಬಾಹು ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿ ಸಿಬಿ ಯನ್ನು ವೃದ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದು AD is perpendicular to BC, EF is perpendicular to AC ಆದರೆ ತ್ರಿಭುಜ ABD ಸಮರೂಪ ತ್ರಿಭುಜ ECF ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಎಸ್, ಸ್ಕ್ರೀನ್ ಮೇಲೆ ಏನು ಬರಿಬೇಡ್ರಿ. ಓಕೆ, ಎಸ್, ವೆರಿ ಗುಡ್. ಓಕೆ, ಸೊ ನಮ್ಗೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ? ABC ಒಂದು ಸಮದ್ವಿಬಾಹು ತ್ರಿಭುಜ. ಓಕೆ, ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮವಾಗಿರುತ್ತೆ. ಯಾವ್ಯಾವುದು? AB ಮತ್ತು AC ಗಳು ಸಮ ಅಂತ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಿದೆ?
ಇಯು ಸಿ ಬಿ ಯನ್ನು ವೃದ್ಧಿಸಿದ ರೇಖೆ. ಹೌದಾ? ಈ ಬಿಂದುವಿನವರೆಗೂ ನಾವು ಈ ಸಿ ಬಿ ಅನ್ನ ವೃದ್ಧಿಸಿದ್ದೀವಿ. ಎಲ್ಲಿವರೆಗೂ? ಈ ಬಿಂದುವಿನವರೆಗೂ. ಹಾಗಾದ್ರೆ ರೇಖೆಯ ಮೇಲಿನ ಒಂದು ಬಿಂದು AD ಇಸ್ ಪರ್ಪೆಂಡಿಕ್ಯುಲರ್ ಟು BC. AD is perpendicular to BC and EF is perpendicular to AC. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. EF is perpendicular to AC. ಸೊ ಯಾವಾಗ ನಿಮ್ಗೆ ಈ ತರಹ ಒಂದು ತ್ರಿಭುಜ ಬಂದು ಆಗ ಒಂದು ನಾವು ಇದನ್ನ ತ್ರಿಭುಜ ABC ಅಂತ ಕರೆಯೋಣ. ಓಕೆ, ಈ ತ್ರಿಭುಜದಲ್ಲಿ ನಾನು ಒಂದು ಲಂಬವನ್ನ ಎಳಿತೀನಿ, ಅದನ್ನ AD ಅಂತ ಕರೆಯೋಣ. ಸೊ AD ಅಂತ ಒಂದು ಲಂಬವನ್ನ ಎಳೆದ್ರೆ ಇಲ್ಲಿ ನಿಮ್ಗೆ ಎಷ್ಟು ಡಿಗ್ರಿ ಕೋನ ಉಂಟಾಗತ್ತೆ? 90 ಡಿಗ್ರಿ ಕೋನ ಉಂಟಾಗತ್ತೆ. ಹೌದಲ್ವಾ? ಹಾಗೇನೆ EF ACಗೆ ACಗೆ ಲಂಬವಾಗಿದೆ. ಸೊ EF ACಗೆ ಲಂಬವಾಗಿದೆ ಅಂದ್ರೆ ಸೊ ಸಿಂಪಲ್ ಆಗಿ ನೋಡ್ಬೋದು ನೀವು. ಇದನ್ನ ನಾವು EF ಅಂತ ಕರೆಯೋಣ. ACಗೆ ಲಂಬವಾಗಿದೆ. ಸೊ ACಗೆ ಲಂಬವಾಗಿದೆ. ಆವಾಗ್ಲೂ ಕೂಡ ನಿಮ್ಗೆ ಏನಾಗತ್ತೆ? ಇಲ್ಲಿ ನಿಮ್ಗೆ ಒಂದು ಲಂಬಕೋನ ಉಂಟಾಗತ್ತೆ. ಹಾಗಾದ್ರೆ ನಿಮ್ಗೆ ADC ಅಲ್ಲಿ D ಯಲ್ಲಿ ಲಂಬಕೋನ ಉಂಟಾಯ್ತು, ಇಲ್ಲಿ F ನಲ್ಲಿ ಒಂದು ಲಂಬಕೋನ ಉಂಟಾಯ್ತು. ಹೌದಲ್ವಾ? ಸೊ ಇದನ್ನ ಬಳಸ್ಕೊಂಡು ನಾವು ಏನಂತ ABD ಸಮರೂಪ ECF ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸಾಧಿಸೋಣ. ಹೇಗೆ? ABC ಒಂದು ಸಮದ್ವಿಬಾಹು ತ್ರಿಭುಜ ಅವರೇ ಕೊಟ್ಟಿದ್ದಾರೆ, ಅದನ್ನ ಬರೆಯೋಣ. ABC ತ್ರಿಭುಜ, ABC ಒಂದು ಸಮದ್ವಿಬಾಹು ತ್ರಿಭುಜ. ಹೌದಾ? ಸಮದ್ವಿಬಾಹು ತ್ರಿಭುಜ. ಓಕೆ, ನೆಕ್ಸ್ಟ್. ಸೊ ಸಮದ್ವಿಬಾಹು ತ್ರಿಭುಜದಲ್ಲಿ AB is equal to AC ಅಂದ್ರೆ ಎರಡು ಬಾಹುಗಳು ಸಮ. ಹೌದಾ? ಅಭಿಮುಖ ಬಾಹುಗಳು ಸಮ. AB is equal to AC ಸಮವಾಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು. ಈಗ ಸಮದ್ವಿಬಾಹು ತ್ರಿಭುಜದಲ್ಲಿ ಅಭಿಮುಖ ಬಾಹುಗಳು ಸಮ, ಹಾಗೆ ಅಭಿಮುಖ ಕೋನಗಳು ಸಮ. ಕೋನ B is equal to ಕೋನ C ಅಂತ ಹೇಳ್ಬೋದು ನಾವು. ಹೌದಾ? ಕೋನ B is equal to ಕೋನ C ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಸಮದ್ವಿಬಾಹು ತ್ರಿಭುಜದ ಅಭಿಮುಖ ಎರಡು ಕೋನಗಳು ಸಮವಾಗಿರುತ್ತೆ. ಅಭಿಮುಖ ಕೋನಗಳು. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಈಗ ಕೋನ ಈಗ AB is equal to AC ಅಂತ ಯಾವಾಗ ಹೇಳ್ತೀರಾ? ಆವಾಗ ABD is equal to ABD is equal to ECF ಆಗತ್ತೆ. ಹೌದಾ? ABD is equal to ECF ಆಗತ್ತೆ. ಯಾಕೆ? B ಮತ್ತು C ಗಳು ಸಮ ಅಂತ ಹೇಳ್ತೀವಿ. ಹಾಗಾದ್ರೆ ಅದನ್ನ ಬರೆಯೋದು ಹೇಗೆ? ABD is equal to ಕೋನ ABD is equal to ಕೋನ, ನೋಡ್ರಿ ಇಲ್ಲಿ ECF, B ಮತ್ತು C ಗಳು ಸಮ ಅಂತಂದಾಗ ABD ECF ಅಂತ ಬರಿತೀವಿ. ಓಕೆ, ECF ಅಂತ ಬರಿತೀವಿ. ನೆಕ್ಸ್ಟ್ ಈಗ ಮತ್ತೊಂದು ತ್ರಿಭುಜ ನೋಡೋಣ. ತ್ರಿಭುಜ ABD ಮತ್ತು ತ್ರಿಭುಜ ECF ಗಳಲ್ಲಿ ಇದು ಒಂದು ತ್ರಿಭುಜ ಕಾಣಿಸುತ್ತೆ ನಿಮ್ಗೆ, ಇದು ಒಂದು ತ್ರಿಭುಜ ಕಾಣಿಸುತ್ತೆ. ತ್ರಿಭುಜ ABD ಮತ್ತು ತ್ರಿಭುಜ ECF ಗಳಲ್ಲಿ ತ್ರಿಭುಜ ABD ಮತ್ತು ತ್ರಿಭುಜ ECF ಗಳಲ್ಲಿ ಸೊ ನಮ್ ಕಂಡೀಷನ್ ಕೊಟ್ಟಿದ್ದಾರೆ ಏನಂತ? AD ಪರ್ಪೆಂಡಿಕ್ಯುಲರ್ ಟು BC ಹಾಗೆ EF ಪರ್ಪೆಂಡಿಕ್ಯುಲರ್ ಟು AC ಆದಾಗ ನಿಮ್ಗೆ ಇಲ್ಲಿ 90 ಡಿಗ್ರಿ ಕೋನ ಉಂಟಾಯ್ತು. ಎಲ್ಲಿ ಉಂಟಾಯ್ತು? D ಮತ್ತು F ನಲ್ಲಿ ಉಂಟಾಯ್ತು. ಸೊ ಅದನ್ನ ಹೇಗ್ ಬರೀತೀವಿ? ಕೋನ ADB is equal to ಕೋನ ADB is equal to ಕೋನ EFC. ಯಾಕೆ? F ನಲ್ಲಿ ಕೋನ ಉಂಟಾಗಿದೆ. ಸೊ EFC is equal to 90 ಡಿಗ್ರಿ. ಹೌದಲ್ವಾ? ಹೇಗ್ ಬರೀತೀರಾ? ಯಾವ ಕಾರಣದಿಂದ ಇದು ಬಂತು? ಸೊ ಕಾರಣ ಕೊಡ್ಬೇಕಲ್ವಾ? AD is perpendicular to BC ಹಾಗೆ EF is perpendicular to AC ಅಂತ ಕರಿತೀವಿ. ಸೊ ಹಾಗಾಗಿ ಇವೆರಡು 90 ಡಿಗ್ರಿ ಬಂತು. ಸೊ ಇವೆರಡು ಸಮವಾಗಿದೆ. ನೆಕ್ಸ್ಟ್ ನಾವೇನ್ ಬರಿತೀವಿ? ಕೋನ ABD is equal to ECF. ಸೊ ನಮ್ಗೆ ಈಗಾಗಲೇ ಸಮವಾಗಿದೆ. ಹೌದಾ? ಕೋನ ABD is equal to ಕೋನ ECF. ಇಲ್ಲಿ ನಮ್ಗೆ
ಡಿ ಇಸ್ ಈಕ್ವಲ್ ಟು ಎಫ್ ಸಮ ಇದೆ, ಬಿ ಇಸ್ ಈಕ್ವಲ್ ಟು ಸಿ ಸಮ ಇದೆ. ಯಾಕೆ ಅಂತಂದ್ರೆ ಅಭಿಮುಖ ಬಾಹುಗಳಲ್ಲಿ ಅಭಿಮುಖ ಕೋನಗಳು ಸಮ. ಸೊ ಎ ಬಿ ಮತ್ತು ಎ ಸಿ ಸಮ ಅಂದಾಗ ಬಿ ಮತ್ತು ಸಿ ಗಳು ಸಮ ಆಗತ್ತೆ. ಸೊ ಡಿ ಮತ್ತು ಎಫ್ ನಲ್ಲಿ 90 ಡಿಗ್ರಿ 90 ಡಿಗ್ರಿ ಉಂಟಾಗಿದೆ. ಸೊ ಇವೆರಡು ಕೋನಗಳು ಸಮ, ಇವೆರಡು ಕೋನಗಳು ಸಮ. ಸೊ ನೀವು ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ ಹಾಗೆ ಇದೆ, ಬಿ ಮತ್ತು ಸಿ ಗಳು ಸಮ ಅಂತ ನಾವು ಹೇಳಿದ್ವಿ. ಸೊ ಈಗ ನೀವು ಇಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಎರಡು ಕೋನಗಳು ಸಮ ಅಂತ ನಾವು ಹೇಳಿದ್ವಿ. ಸೊ ಇದು ಒಂದು ಕೋನ, ಇದು ಒಂದು ಕೋನ. ಹಾಗಾಗಿ ಎರಡು ಕೋನಗಳು ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ. ಹೌದಲ್ವಾ? ಯಾವ ಒಂದು ನಿರ್ಧಾರಕ ಗುಣದ ಮೇಲೆ ಹೇಳ್ತೀರಾ? ಕೋನ ನಿರ್ಧಾರಕ ಗುಣ. ಹೌದಲ್ವಾ? ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ನಾವೇನಂತ ಹೇಳ್ಬೋದು? ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಇ ಸಿ ಎಫ್ ಅಂತ ಹೇಳ್ಬೋದು. ಎ ಬಿ ಡಿ ಸಮರೂಪ ಇ ಸಿ ಎಫ್ ಅಂತ ಹೇಳ್ಬೋದು. ಹೌದಲ್ವಾ? ಸೊ ಇಲ್ಲಿ ಸಮದ್ವಿಬಾಹು ತ್ರಿಭುಜ ಅಂತ ಕೊಟ್ಟಾಗ ಅಭಿಮುಖ ಬಾಹುಗಳು ಸಮ ಅಂತ ಇದೆ, ಹಾಗೆ ಅಭಿಮುಖ ಕೋನಗಳು ಸಮ ಆಗತ್ತೆ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಆಗತ್ತೆ. ಹಾಗೆ ಡಿ ಮತ್ತು ಎಫ್ ಗಳಲ್ಲಿ 90 ಡಿಗ್ರಿ ಉಂಟಾಗುತ್ತೆ. ಸೊ ಇವೆರಡರ ಆಧಾರದ ಮೇಲೆ ನಾವು ಏನಂತ ಹೇಳ್ಬೋದು? ತ್ರಿಭುಜ ಎ ಬಿ ಡಿ ಸಮರೂಪ ತ್ರಿಭುಜ ಇ ಸಿ ಎಫ್ ಅಂತ ಹೇಳ್ಬೋದು. ಓಕೆ. ಸೊ ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ನಮ್ಗೆ ಇನ್ನು ಹಲವಾರು ಪ್ರಶ್ನೆ ಇದೆ. ಸೊ ನಾವು ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ನೆಕ್ಸ್ಟ್ ಕ್ವಶನ್ಸ್ ಅನ್ನ ಬಿಡಿಸೋಣ. ಸೊ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋದು ಪ್ರಮೇಯಗಳನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ, ಹೇಳಿಕೆಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಓಕೆ. ಸೊ ಕೆಲವೊಂದ್ಸತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಆಮೇಲೆ ಥೇಲ್ಸ್ನ ಪ್ರಮೇಯ ಯಾವುದು ಅಂತ. ಆಮೇಲೆ ಅಷ್ಟು ನಿರ್ಧಾರಕ ಗುಣಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಸೊ ಇಲ್ಲಿವರೆಗೂ ನಾವ್ ಏನೇನ್ ಡಿಸ್ಕಸ್ ಮಾಡಿದ್ವಿ ಅಷ್ಟು ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ಓಕೆ. ಮತ್ತೆ ನಾವು ಮುಂದಿನ ತರಗತಿಯಲ್ಲಿ 3, 4, 5 ಅಂಕಗಳ ಪ್ರಶ್ನೆಗಳನ್ನ ಬಿಡಿಸೋಣ. ಓಕೆ. ಸೊ ಅಲ್ಲಿವರೆಗೂ ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.